ಇದೇ ದಾರಿ, ಇಂಥದ್ದೇ ಬೆಳಗ್ಗೆ ನಾನು ಬೈಕ್ ಹತ್ಕೊಂಡು ಹೋಗ್ತಾ ಇದ್ದೆ. ಅದು ಯಾಕೋ ನೀತ್ಕೆರೆಗೆ ಹೋಗೋಣ ಅನ್ನಿಸ್ತು. ಹೊರಟದ್ದು ನೀತ್ಕೆರೆಗೆ, ದಾರಿನೂ ನೀತ್ಕೆರೆ. ಆದ್ರೆ ಅವತ್ತು ಆ ದಾರಿ ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಯ್ತು. ಈ ದಾರಿಗಳ ಸ್ವಭಾವನೆ ಬಹಳ ವಿಚಿತ್ರ. ನಾವೆಲ್ಲಿಗೋ ಹೋಗಬೇಕು ಅಂತ ಯಾವುದೋ ದಾರಿ ಹಿಡಿತೀವಿ, ಆದರೆ ಆ ದಾರಿ ನಮ್ಮನ್ನು ಇನ್ನೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ನಾನು ನಿಮ್ಗೆ ಇವತ್ತು ಹೇಳ್ತಾ ಇರೋದು ಈ ದಾರಿಗಳು ಹೇಗೆ ನಮ್ಮ ದಾರಿ ತಪ್ಪಿಸ್ತವೆ ಅನ್ನೋ ಕಥೆನ. ಅವತ್ತು ನಾನು ಹಿಡಿದ ಈ ದಾರಿ ನನ್ನ ಜೀವನ ಮಾರ್ಗನೇ ಬದಲಾಯಿಸ್ಬಿಡ್ತು. ಹೀಗೆ ವರ್ಷದ ಹಿಂದೆ ನಾನು ಈ ಮನೆಗೆ ಬಂದಿದ್ದೆ. ನಾನೀಗ ಹೇಳಕೊಟ್ಟಿರೋ ಕತೆ ಶುರು ಆಗೋದು ಈ ಮನೆಯಿಂದ. ಪುಟಿ ಬಾಯಿಲಿ. ಅಜ್ಜಿ ಇದಾರೇನೆ ಮನೇಲಿ? ಅಜ್ಜಿ ಅಜ್ಜಿ, ಯಾರೋ ಮಾವ ಬಂದಿದ್ದಾರೆ. ಮಾವನ? ಯಾರು? ನನ್ ಗುರ್ತು ಸಿಗ್ತಾ ಅತ್ತೆ ನಿಮ್ಗೆ? ಇಲ್ಲಪ್ಪ, ಗೊತ್ತಾಗ್ತಾ ಇಲ್ಲ. ಈಚೀಚೆಗೆ ಕಣ್ಬೇರೆ ಸುಮಾರಾಗ್ತಿದೆ. ಯಾರು ಬೇಕು ನಿನ್ಗೆ? ಅತ್ತೆ, ನಾನು ಉದ್ಗಟ್ಟೆ ಪಾತಕನ ಮಗ, ಉದ್ದಂಡಿ. ಅಯ್ಯೋ, ನಿನ್ ನಿಜವಾದ ಹೆಸರು ಕೋದಂಡ ಅಲ್ವೇನೋ? ನಾವೆಲ್ಲ ನಿನ್ನ ದಂಡ ದಂಡ ಅಂತ ತಮಾಷೆ ಮಾಡ್ತಾ ಇದ್ವಿ. ನಮ್ ಪಾತಕನ್ ಮಗನೇನೋ ನೀನು. ಎಷ್ಟು ದೊಡ್ಡವನಾಗ್ಬಿಟ್ಟಿದೀಯಾ. ಹೇಗಿದ್ದಾಳೆ ನಿಮ್ಮಮ್ಮ? ಅಮ್ಮ ಹೋಗಿ 2 ವರ್ಷ ಆಯ್ತು ಅತ್ತೆ. ನಿಮಗ್ ಕಾಗದ ಬರದ ನೆನಪು? ವರ್ಷಾವರಿ ದೀಪದ ಹಬ್ಬ. ಊರೆಲ್ಲ ದೀಪ ಹಚ್ತಿದ್ರು. ದೀಪ ಹಚ್ತಾ ಹಚ್ತಾ ಅಮ್ಮ ಹಾಗೆ ಹೋಗ್ಬಿಟ್ಲು. ನನ್ನ ಪುರಾಣ ಇರಲಿ, ಈಗ ನೀವು ಹೇಳಿ. ವತ್ಸಲ ಎಲ್ಲಿ ಕಾಣ್ತಾ ಇಲ್ಲ? ವತ್ಸಲ ಉಮಾಮಹೇಶ್ವರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ 4 ಮಕ್ಕಳಿಗೆ ಭರತನಾಟ್ಯ ಪಾಠ ಹೇಳ್ಕೊಡ್ತಾಳೆ. ಅಳಿಯಂದ್ರು ದೂರ ಆದ್ಮೇಲೆ ತವ್ರು ಬಿಟ್ರೆ ಅವಳಿಗಾದ್ರೂ ಯಾವ ದಿಕ್ಕಿದೆ ಹೇಳು? ಈ ಪುಟ್ಟಿ ಯಾಕೆ ಹೋಗಿಲ್ಲ ಡಾನ್ಸ್ ಕಲಿಯಕ್ಕೆ? ಅವಳಿಗ ಇವತ್ತು ಯಾಕೋ ಮೈ ಬೆಚ್ಚಗಿತ್ತು, ನಾನೇ ಹೋಗ್ಬೇಡ ಅಂತಂದೆ. ನೀ ಕೂತ್ಕೋ, ಮಜ್ಜಿಗೆ ತಂದ್ಕೊಡ್ತೀನಿ ಕುಡಿವಂತೆ, ಕೂತ್ಕೋ. ಏ ಪುಟ್ಟಿ, ಬಾಯ್ಲಿ. ಈಗಲೂ ಮೈ ಬೆಚ್ಚಗಿದ್ಯಾ ನೋಡ್ತೀನಿ. ಬಾ 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 ಬಾ. ಓ, ಡಾಕ್ಟರಾ ನೀವು? ಸೂಜಿ ಡಾಕ್ಟರಾ, ಗುಳಿಗೆ ಡಾಕ್ಟರಾ? ಎರಡೂ ಅಲ್ಲ. ಅಸಲಿಗೆ ನಾನು ಡಾಕ್ಟ್ರೇ ಅಲ್ಲ. ನಿನಗೆ ಒಂದು ತಮಾಷೆ ತಂದಿದ್ದೀನಿ, ತೋರಿಸ್ಲಾ? ನನ್ನ ಕಣ್ಣೇ ನೋಡ್ತಾ ಇರಬೇಕು. ನಾನು ಕಣ್ಣೇ ನೋಡ್ತಾ ಇರಬೇಕು, ಕಣ್ಣೇ ನೋಡ್ತಾ ಇರಬೇಕು. ಅ ಆ ಇ ಉ ಊ ರು ಎ ಎ ಐ ಚಂಪಾಗೆ ಜೈ. ತಗೋ 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 ತಗೋ. ಹೋಗು 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 ಹೋಗು. ರಿಬ್ಬನ್ ನೋಡು ಎಷ್ಟು ಉದ್ದ ಇದೆ,
ಇಷ್ಟ ಆಯ್ತಾ? ಹೋಗು ಹೋಗು ಹೋಗು, ಇನ್ನೂ ಉದ್ದ ಇದೆ, ಹೋಗು. ಹಾಳಾದವನೇ, ಇದನ್ನೆಲ್ಲ ಯಾವಾಗ ಕಲ್ತೀಯೋ? ಇಷ್ಟುದ್ದ ಹಸಿರು ರಿಬ್ಬನ್ನು. ತಾ ತೈ ತೈ ತಾಮ್ ಧಿ ತೈ ತೈ ತಾಮ್. ಹಾಗಲ್ಲ, ನಾನು ತೋರಿಸ್ಕೊಡ್ತೀನಿ, ನೋಡ್ತೀಯಾ? ಈಗ ಗೊತ್ತಾಯ್ತಾ? ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಂದ್ರೆ ಕಣ್ಗಳನ್ನ ಅರಳಿಸ್ಬೇಕು, ಗೊತ್ತಾಯ್ತಾ? ಬಿಸಿ ಬಿಸಿಯಾದ ಅನ್ನ, ರಸರಸವಾದ ಕಾಯಿಗೊಜ್ಜು, ನೀರು ಎರಡು ದಿವನ ಜೋಡಿ. ನೀವೇನಾದರೂ ಹೇಳಿ ಅತ್ತೆ, ಆ ಬ್ರಹ್ಮ ನಿಮ್ಮ ಕೈನ ಅಮೃತದಲ್ಲಿ ಅದ್ದಿ ಕಳಿಸಿದ್ದಾನೆ. ಹೋಗ, ನನ್ನ ಹೆಂಡತಿನೂ ಮಾಡ್ತಾಳೆ ಕಾಯಿಗೊಜ್ಜು ಅಂತ. ನನ್ನ ಮಗನು ಪಾದರಸ್ತಂತವನು, ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ, ಅಮ್ಮ ಇದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಇದೆ, ಆದ್ರೆ ಒಂದೇ ಒಂದು ಮರ್ತು ಬಿಟ್ಟಿದ್ಯಾ, ಅದೇನಪ್ಪ ಅಂದರೆ ರುಚಿ ಅಂತ ಇರ್ತಾನೆ. ಇವು ಕಾಯಿಗೊಜ್ಜು ನೋಡಿ ಅವಳು ಕಲಿಬೇಕು, ಕಾಯಿಗೊಜ್ಜು ಮಾಡೋದು ಹೆಂಗೆ ಅಂತ. ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅತ್ತೆ. ಅಲ್ಲ, ನಿಮ್ಮ ಗೊಜ್ಜಿಗೆ ಸರಿಯಾದ ಅನ್ನ ಬಿದ್ದಿದ್ರೆ 10 ಪಟ್ಟು ರುಚಿ ಹೆಚ್ಚಾಗಿರೋದು. ರೇಷನ್ ಅಕ್ಕಿನಲ್ಲಿ ರುಚಿ ಎಂತ ಇರುತ್ತೆ? ನೀನ್ ಬಿಡಪ್ಪ ರಾಜ್ಕುಮಾರ, ನಿನಗೆ ಗದ್ದೆ ಇದೆ, ಅದರಲ್ಲಿ ರತ್ನಚೂಡ, ಬಂಗಾರ ಸಣ್ಣ ಇಂಥ ಬೆಳೆಗಳನ್ನು ಬೆಳಿತೀಯ. ಅದರ ರುಚಿ ಸೊಸೈಟಿ ಅಕ್ಕಿಗೆ ಎಲ್ಲಿ ಬರಬೇಕು? ಅದಕ್ಕೆ ನಾ ಹೇಳೋದೇನೆಂದ್ರೆ, ನಿಮ್ಮದು ಅಂತ ಒಂದು ಅರ್ಧ ಎಕರೆ ಜಮೀನು ಇರಬೇಕು, ಬೇಕಾದನ್ನು ಬೆಳ್ಕೊಂಡು ತಿನ್ಬೋದು. ಮನೆಯಲ್ಲಿ ಬೆಳೆಯೋ ಮಗಳನ್ನು ಇಟ್ಕೊಂಡು ರೇಷನ್ ಅಕ್ಕಿ ಬಳಸ್ತಾರಾ? ನೀನು ಸರಿ ಕಣ, ಕಾಸಿದ್ರೆ ತಾನೇ ಕೈಲಾಸ, ಅದೇ ಇಲ್ವಲ್ಲ. ಅತ್ತ ಮನಸ್ಸಿದ್ರೆ 100 ಮಾರ್ಗ. ಈಗ ಯಾರು ಮಾರುವಂಥ ಒಂದು ಗದ್ದೆ ಸುಳ್ಳು ನೋಡೋದು, ಕೈಯಲ್ಲಿದ್ದಷ್ಟು ಮುಂಗಡ ಕೊಡೋದು. ಪ್ರತಿ ವರ್ಷ ಧಾನ್ಯದಲ್ಲಿ ಅರ್ಧ ಭಾಗ ನಮಗೆ ಬರಲೇಬೇಕಪ್ಪ. ಅದನ್ನು ಸ್ವಲ್ಪ ಅವನಿಗೆ ಬಿಟ್ಕೊಟ್ಬಿಡೋದು ಧಾನ್ಯನ, ಸಾಲ ತೀರುವಳಿ ಕಡೆಗೆ ಅಂತ. ಸಾಲ ತೀರಿದ ಮೇಲೆ ಜಮೀನನ್ನು ಕ್ರಯ ಮಾಡಿಸ್ಕೊಳ್ಳೋದು. ಚಾಟಿ ಇಲ್ಲದೆ ಬುಗುರಿ ಆಡ್ಸೋದನ್ನು ಕಲಿಬೇಕು. ಈಗ ನೀವು ಹೂ ಅನ್ನಿ, ಗದ್ದೆ ನೋಡೋದು, ಭತ್ತ ಬೆಳೆಯೋದು ನನ್ನ ಜವಾಬ್ದಾರಿ. ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು, ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು.
ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು ಕಿರುಗೊಳದ ಮೇಲೆ ಮಾಗಿರುವ ಮಳೆಬೆಲ್ಲು ಕಿರುಗೊಳದ ಮೇಲೆ ಮಾಗಿರುವ ಮಳೆಬೆಲ್ಲು ಬಣ್ಣಗನಸಿನ ಅಮ್ಮ ಕೂತಿರುವಳು ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು ಯಾರೋ ತಿಳಿಯದ ಭಾಷೆ ಅದರ ಅಕ್ಷರದಂತೆ ಮಗಳ ಹಣೆಯಲ್ಲಿ ಮುಂಗುರುಳ ಸುರುಳಿ ಹೊಸದಾಗಿ ಅಕ್ಷರವ ತಿತ್ತೋ ಮಕ್ಕಳ ಹಾಗೆ ಹೊಸದಾಗಿ ಅಕ್ಷರವ ತಿತ್ತೋ ಮಕ್ಕಳ ಹಾಗೆ ಕುರುಳತ್ತಿದ್ದುವ ಅಮ್ಮ ಮರಳಿ ಮರಳಿ ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು ಕ್ಷಣ ಕ್ಷಣಕ್ಕೂ ಬದಲಾಗೋ ಅಕ್ಷರದ ಆಕಾರ ಅದನ್ನು ತಿದ್ದುವ ಹಠದ ತಾಯ ಬೆರಳು ವಾತ್ಸಲ್ಯ ಎನ್ನುವ ಕರುಳ ಬಳ್ಳಿಯ ಭಾಷೆ ವಾತ್ಸಲ್ಯ ಎನ್ನುವ ಕರುಳ ಬಳ್ಳಿಯ ಭಾಷೆ ಮುದ್ದು ಶಾರದಿ ಬರೆದ ಮಮತೆಯೋಲೆ ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಮೂನು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು ನಿದ್ದೆ ಮಾಡುತ್ತ ಇರುವ ಮುದ್ದು ಮಗಳು ಯಾರ್ರೀ ಇಷ್ಟೆಲ್ಲ ಕೊಟ್ಟಿದ್ದಾರೆ? ನಮ್ ನೀತ್ಕೆರೆ ಅತ್ತೆ. ನೀತ್ಕೆರೆ ಅತ್ತೆನಾ? ನೀನವ್ರನ್ನ ನೋಡಿಲ್ಲ. ನಮ್ ದೂರ ಸಂಬಂಧಿ. ನನ್ನ ಅಮ್ಮನೂ ಅವರು ಬಾಲ್ಯದ ಗೆಳ್ತೀರು. ಭಾರಿ ಅಭಿಮಾನ ಜೀವ. ಅದೇನು ಅಭಿಮಾನ, ಅದೇನು ಅಕ್ರಾಸ್ತೆ. ಎಷ್ಟೆಲ್ಲ ಕೊಟ್ಟಿದ್ದಾರೆ? ಈಗಿನ ಕಾಲದಲ್ಲಿ ಯಾರು ಕೊಡ್ತಾರೆ ಇಷ್ಟೆಲ್ಲ? ಎಷ್ಟಿದ್ರು ನಮ್ಗೆ ಇರ್ಲಿ ಅನ್ನೋರೇ ಹೆಚ್ಚು. ಅಂಥವ್ರ ಮಧ್ಯೆನೆ ನಮ್ಮತ್ತೆ ಅಂತವ್ರು ಇರ್ತಾರೆ. ನಿನ್ನ ಹೆಂಡತಿನ ಮಗನ್ನ ಯಾಕೆ ಕರ್ಕೊಂಬರ್ಲಿಲ್ಲ ಅಂತ ಅದೆಷ್ಟು ಸಲ ಕೇಳಿದ್ರು ಏನೋ. ಅತ್ತೆ ಮಗಳು ಅಷ್ಟೇ, ಬಹಳ ಒಳ್ಳೆಯವಳು. ಪಾಪ ಚಿಕ್ಕ ವಯಸ್ಸಿಗೆ ಗಂಡಿನ ದೂರ ಆಗಿ ತವ್ರ ಮನೆ ಸೇರ್ಕೊಂಡ್ಲು. ಅವಳಿಗೆ ಗಂಡನಿಂದ ಒಂದಷ್ಟು ದುಡ್ಡು ಬರುತ್ತೆ. ಜೊತೆಗೆ 7-4 ಮಕ್ಕಳಿಗೆ ಡಾನ್ಸ್ ಹೇಳ್ಕೊಟ್ಟು 4 ಕಾಸು ಸಂಪಾದನೆ ಮಾಡ್ತಾಳೆ. ಅವಳಿಗೊಬ್ಳು ಪುಟಾಣಿ ಮಗಳಿದ್ದಾಳೆ. ಅವಳಷ್ಟು ಚೂಟಿ ಅಂತೀಯ? ಅಬ್ಬಬ್ಬಬ್ಬಬ್ಬ. ಹೆಂಗೂ ಕಾರ್ತೀಕಕ್ಕೆ ದಂದಿ ಹಬ್ಬ ಬರ್ತಾ ಇದೆ. ಬಂದು 1-2 ದಿನ ಇದ್ದು ಹೋಗ್ಲಿ. ಹೋಗ್ತಾ ಬರ್ತಾ ಇದ್ರೇನೆ ಅಲ್ವಾ ಸಂಬಂಧ ಅನ್ನೋದು ಉಳಿಯೋದು. ಹಾ, ನೀವು ನಾಳೆನೇ ಅವ್ರಿಗೆ ಕಾಗ್ದ ಬರೀರಿ. ಶಂಕ್ರಿ, ಅವ್ರಿಲ್ಲಿ ಬಂದು 4 ದಿನ ಉಳಿಯೋದಲ್ಲ, ಇಲ್ಲೇ ಶಾಶ್ವತವಾಗಿ ನೆಲೆ ಕಾಣೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ದೇವ್ರಿದ್ದಾನೆ. ಅಪ್ಪ ಅಪ್ಪ ಅಪ್ಪ, ಅವಳ ಹೆಸರೇನು? ಅವಳು ನಂಗಿಂತ ಚಿಕ್ಕವಳ ದೊಡ್ಡವಳ? ಅವಳ ಹೆಸರು
ಚಂಪಕ ಅಂತ. ಅವಳು ನಿನಗಿಂತ ಚಿಕ್ಕವಳು. ದೊಡ್ಡವಳಾಗಿದ್ರೆ ಅಕ್ಕನ್ ಮಾಡ್ಕೋಬಹುದಾಗಿತ್ತು. ಇರ್ಲಿ ಬಿಡು, ತಂಗಿನೇ ಮಾಡ್ಕೋತೀನಿ. ತರ್ಲೆ. ಹೆಂಗೂ ನಂಗೆ ಸ್ವಂತ ತಂಗಿ ಇಲ್ವಲ್ಲಮ್ಮ. ಅಕ್ಕಂಕಿಂತ ತಂಗಿ ಇರೋದೇ ಒಳ್ಳೇದು. ಯಾಕೆ ಹೇಳು? ಜೋರ್ ಮಾಡ್ಬೋದಲ್ಲ ಅವಳಿಗೆ. ವತ್ಸಲ, ಏನಮ್ಮ? ನಿನ್ ಮಗಳ ಹುಚ್ಚು ನೋಡೆ. ಮನೆ ಮುಂದೆ 2 ಮರ, ಹಿಂದೆ ನದಿ, ಹುಲ್ಲಿನ ಹಾಸು. ಅಬ್ಬಬ್ಬಬ್ಬಬ್ಬಾ, ಹಸಿರು ಅಂದ್ರೆ ಅದೇನ್ ಜೀವ ಇವಳಿಗೆ ಅಂತ. ಉದ್ದಂಡಿ ಬಂದು ಹೋದಾಗಿಂದ ಅವನು ಹೇಳಿದ ಮಾತೇ ನನ್ನ ತಲೆಯಲ್ಲಿ ಕೊರಿತಾ ಇದೆ. ಈ ಉಸಾಬರಿ ಎಲ್ಲ ನಮಗೆ ಯಾಕೆ ಬೇಕಮ್ಮ? ನಾವು ಸ್ವಲ್ಪ ಧೈರ್ಯ ಮಾಡಲೇಬೇಕು ಕಣೆ. ನಿನ್ನ ಮಗಳಿಗೋಸ್ಕರ ನಾವು ಏನಾದರೂ ಮಾಡಲೇಬೇಕಲ್ವಾ? ಬ್ಯಾಂಕಲ್ಲಿ ಒಂಚೂರು ಹಣ ಇದೆ, ನಾನು ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದೀನಿ. ತೀರಾ ಸಾಲದೆ ಬಂತು ಅಂದರೆ ದೊಡ್ಡಜ್ಜನ್ ಕೇಳಿದ್ರೆ ಸಹಾಯ ಮಾಡೇ ಮಾಡ್ತಾರೆ. ಬೇಕು ಅಂದರೆ ನನ್ನ ಬಳೆನೂ ಮಾರ್ಬೋದು. ವತ್ಸಲ, ಈ ಭೂಮಿ ತಾಯಿ ಅಕ್ಷಯ ಪಾತ್ರ ಇದ್ದ ಹಾಗೆ. ಮುಷ್ಟಿ ನಾವು ಕೊಟ್ರೆ ಖಂಡಿಗ ಅವಳು ಕೊಡ್ತಾಳೆ. ಅಮ್ಮ, ನಿನ್ ಧೈರ್ಯ. ನೀನ್ ಹೂ ಅಂದ್ರೆ ನಾನು ಹೂ ಅಂತೀನಿ. ಚಂಪಾಗಾಗಿ ನಾವೇನಾದ್ರೂ ಮಾಡಲೇಬೇಕು. ಬೇಕಾದ್ರೆ ನಾನು ಹುಂಡಿ ಹಣನೂ ಕೊಡ್ತೀನಿ. ನನಗೆ ಕೆಲ್ಲೋಡು ಪುಟ್ಟಜ್ಜನ್ ಭತ್ತದ ಗದ್ದೆ ನೆನಪಾಗ್ತಾ ಇದೆ. ಪಕ್ಕದಲ್ಲೇ ವೇದಾವತಿ ನದಿ. ಗದ್ದೆ ಬದು ಮೇಲೆ ಕೂತು ನಾವೆಲ್ಲ ಬುತ್ತಿ ಊಟ ಮಾಡ್ತಾ ಇದ್ದೀವಿ. ತಣ್ಣ ಬೀಸೋ ತಂಗಾಳಿ, ಬೆಳೆದು ನಿಂತಿರೋ ಗದ್ದೆ ತಲೆ ದೂಗ್ತಾ ಇದೆ. ಏರಿ ಮ್ಯಾಲೆ ಏರಿ ಕೂತ ತೇರ ನೋಡವ್ವ, ಕಣ್ಣ ತುಂಬೋ ಹಚ್ಚ ಹಸಿರ ತೋಟ ನೋಡವ್ವ. ಏರಿ ಮ್ಯಾಲೆ ಏರಿ ಕೂತ ತೇರ ನೋಡವ್ವ, ಕಣ್ಣ ತುಂಬೋ ಹಚ್ಚ ಹಸಿರ ತೋಟ ನೋಡವ್ವ. ಕಣ್ಣ ತುಂಬೋ ಹಚ್ಚ ಹಸಿರ ನೋಟ ನೋಡವ್ವ. ಬಾರಿ ಜೋಡಿ ಕಟ್ಟೋಣ ಅಂತ ಗುಬ್ಬಿ ಕರೆದವ, ಗಾಳಿಯಲ್ಲೇ ಹಕ್ಕಿ 100 ರೆಕ್ಕೆ ಕೊರೆದವ. ಗದ್ದೆ ಸಾಲ ಮೇಲೆ ಮುತ್ತಿನ ದೀಪ ಮೆರೆದವ, ಸಾಲು ಸಾಲು ಪೈರು ಹಸಿರ ಹಾಡ ಬರೆದವ, ಸಾಲು ಸಾಲು ಪೈರು ಹಸಿರ ಹಾಡ ಬರೆದವ. ಏರಿ ಮ್ಯಾಲೆ ಏರಿ ಕೂತ ತೇರ ನೋಡವ್ವ, ಕಣ್ಣ ತುಂಬೋ ಹಚ್ಚ ಹಸಿರ ತೋಟ ನೋಡವ್ವ. ಕಣ್ಣ ತುಂಬೋ ಹಚ್ಚ ಹಸಿರ ನೋಟ ನೋಡವ್ವ. ಓ ರಂಗಿ, ನೀರ್ ಕೊಡಮ್ಮ, ನೀರ್ ಕೇಳ್ತಾ ಇದೆ. ಏನೋ ಇಷ್ಟು ಬಿಸಿಲು ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಅಮ್ಮ, ಈ ಗದ್ದೆ ವಿಷಯ ನಿಮಗೆ ಗೊತ್ತಲ್ಲ. ನಮ್ಮ ಹಳ್ಳಿಲಿ ರೈತ ಒಬ್ಬ ಮಗಳ ಮದುವೆನ ಭಾರಿ ತಲೆಗೆಚ್ಕೊಂಡ್ಬಿಟ್ಟಿದ್ದಾನೆ. ಮಗಳ ಮದುವೆ ಮಾಡಲೇಬೇಕು, ತುರ್ತಾಗಿ ಹಣ ಬೇಕು. ಅದಕ್ಕೆ ಒಂದು ಗದ್ದೆ ಸೀಳು ಮಾರಬೇಕು ಅಂತಿದ್ದಾನೆ. ಒಳ್ಳೆ ನೀರಾವರಿ ಜಮೀನು, ಭತ್ತ ಕಬ್ಬು ಏನು ಬೇಕಾದರೂ ಬೆಳಿಬೋದು, ಸೋವಿಗೆ ಸಿಗುತ್ತೆ. ಅದಕ್ಕೆ ನಮ್ಮತ್ತೆಗೆ ನೀವು ಸ್ವಲ್ಪ ಧೈರ್ಯ ಹೇಳ್ಬೇಕು. ಊರಿಗೆ ಬಂದವನು ಅಲ್ಲೂ ಹೋಗದೆ ನೇರವಾಗಿ ಅದಕ್ಕೆ ಇಲ್ಲಿಗೆ ಬಂದುಬಿಟ್ಟೆ. ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೆ ಘಂಟಾವರಂ ತತ್ರ ದೇವತಾ ಪಾನಲಾಂಛನಂ. ಮೊದಲು ಅಮ್ಮನ ದರ್ಶನ ಮಾಡ, ಆಮೇಲೆ ಮಾತು. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹೆಂಗಿದ್ದೀರಿ? ಇಷ್ಟು ಮಾತ್ರ ಸ್ವಾಮಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿಮಾನಂ ಸರ್ವದುರ್ತಾಪನಂ ಶ್ರೀ ವೆಂಕಟೇಶ್ವರ ಪಾವನಂ ಪಾವನಂ ಶುಭಂ.
शतमानं भवति शताय पुरुषेन्द्रिय शतेन्द्रियायश्चिवेन्द्रिये प्रतिष्ठितो दीर्घायुष्मान् भव सकल इष्टार्थसिद्धिरस्तु. ಅಂದಂಗ ಸಂಜೆ ಮುಂದ ಒಂದು ಬೈಠಕ್ ಮಾಡೋಣ ಬರಲ್ಲ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ನಮ್ಮ ತೋಟದ ತರಕಾರಿ ಬಹಳ ರುಚಿಯಾಗಿರುತ್ತೆ. ನಿಮಗೆ ಎಂತ ತಂದೆ? ಇದನ್ನೆಲ್ಲ ಯಾಕೆ ತರಕೋದೆ ಮಾರಾಯ? ಸಂಜೆಗೆ ಬಾ, ಎಲ್ಲ ಕೂತು ಮಾತಾಡೋಣಂತೆ. ಹಾ ಆಗ್ಲಿ. ಅತ್ತೆ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಬರ್ತೀನಿ. ಹುಚ್ಚಪ್ಪ. ಪುಟ್ಟಿ, ಮಜೆ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ಪಾಪದ್ ಪುಟ್ಟಿ ನೀನು. ಅಳ್ಬೇಡ ಕಣೆ, ನಾನು ನಿಂಗೆ ಮ್ಯಾಜಿಕ್ ತೋರಿಸ್ತೀನಿ. ಇದು ಖಾಲಿ ಮಡಿಕೆ. ಈಗ ಇದಕ್ಕೆ ಮಣ್ಣು ಹಾಕ್ತೀನಿ, ಬೀಜ ಉಡ್ತೀನಿ, ನೀರು ಹಾಕ್ತೀನಿ. ಈಗ ಮ್ಯಾಜಿಕ್ ಮಾಡ್ಲಾ? ಕಣ್ ಮುಚ್ಕೋ, ಕಣ್ ಮುಚ್ಕೋ. ಕಣ್ಬಿಡು, ಬೀಜ ಹೂವಿನ ಗಿಡ ಆಗೋಯ್ತು. ಮಗಳೇ, ಒಂದ್ ಹಿಡಿ ಬೀದಿ ಮಣ್ಣಲ್ಲಿ ಮರ ಬೆಳೆಯಲ್ಲ, ಅದಕ್ಕೆ ದೊಡ್ಡ ಗದ್ದೆ ಬೇಕು. ಅಮ್ಮ, ಮ್ಯಾಜಿಕ್ ಅಮ್ಮ ಇದು. ಉದ್ದಂಡಿ ಮಾವ ಮಾಡ್ತಾರಲ್ಲ ಆ ಥರದ್ದು. ಪುಟ್ಟಿ, ಅಮ್ಮ ದಡ್ಡಿ, ಅವಳಿಗೆ ಮ್ಯಾಜಿಕ್ ಅಂದೇನೆ ಗೊತ್ತಿಲ್ಲ. ಇನ್ನೇನಪ್ಪ ಸಮಾಚಾರ? ಒಂದು ಸುದ್ದಿ ಇಲ್ಲ, ಸುಳಿವಿಲ್ಲ. ಒಳ್ಳೆ ಬಿರುಗಾಳಿ ಬಂದಾಗ ಬಂದೆ. ಇವಳು ಕಾಗ್ದಾನೆ ಬರೀರಿ ಎಂದ್ಲು. ನನಗೆ ಖುದ್ದಾಗಿ ಬರೋ ಕೆಲಸ ಇತ್ತು, ಹಾಗಾಗಿ ನಾನೇ ಬಂದೆ. ಅತ್ತೆ, ಕಾರ್ತೀಕದ ಮೊದಲನೇ ದಿನ ನಮ್ಮ ಮನೇಲಿ ದೀಪದ ಹಬ್ಬ. ಅವತ್ತು ನೀವು ಮೊಮ್ಮಗಳನ್ನು ಮಗಳನ್ನು ಕರ್ಕೊಂಡು ಬರಲೇಬೇಕು. ಶಂಕ್ರಿ 10 ಸಲ ಹೇಳ್ಬಿಡಿದಾಳೆ. ಆಮೇಲೆ ನಮ್ಮೂರಲ್ಲಿ ರೈತ ಒಬ್ಬ ಮಗಳ ಮದುವೆ ಖರ್ಚಿಗೆ ಅಂತ ಜಮೀನನ್ನ ಮಾರಾಟಕ್ಕಿಟ್ಟಿದ್ದಾನೆ. ನಮ್ಮ ನೆಂಟ್ರೆ ತಗೋತಾರೆ, ಯಾರಿಗೂ ಕೊಡೋದು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಆಯ್ತಾ? ನನ್ನ ಮಾತು ಅಂದರೆ ಅವನಿಗೆ ವೇದ ವಾಕ್ಯ, ಬೇರೆ ಯಾರಿಗೂ ಕೊಡೋದೇ ಇಲ್ಲ ಅವನು. ಹಬ್ಬಕ್ಕೆ ಬರ್ತೀರಲ್ಲ, ಜಮೀನು ಹಾಗೆ ನೋಡ್ಬಿಡಿ. ಬೇಡಪ್ಪ, ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಆಕಾಶಕ್ಕೆ ಹಾರು ಅಂತೀಯ. ಅದೇ ಸೋರಾಗ ನಿಂದು. ಜಮೀನು ನೋಡಕ್ಕೂ ರೊಕ್ಕ ಕೊಡ್ಬೇಕಾ? ಏ ಚಿನ್ಕುರುಳಿ, ನೀ ಇಲ್ಲಿದೀಯಾ? ಬಾ 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 ಬಾ. ಈ ಸಲ ದೀಪದ ಹಬ್ಬಕ್ಕೆ ನಿನ್ನ ಮೂರಿಗೆ ಬರ್ತಾ ಇದ್ಯಾ? ಹೇಗೆ ಬರ್ತಾ ಇದ್ಯಾ ಗೊತ್ತಾ? ನೀರ್ ಮೇಲೆ ತೆಪ್ಪದಲ್ಲಿ. ಓ, ನೀರಲ್ಲ, ತೆಪ್ಪದಲ್ಲ. ಮಜವೋ ಮಜಾ, ಸಿಕ್ಕಾಪಟ್ಟೆ ಮಜಾ. ನಮ್ಮೂರ್ ತೆಪ್ಪದ ಹಿಂದೆ ಒಂದು ಕತೆ ಇದೆ. ಕಥೆನಾ? ಹೇಳು ಹೇಳು ಮಾವ. ನಾನು ಹುಟ್ಟಿರ್ಲಿಲ್ಲ, ನಮ್ಮಪ್ಪ ನಮ್ಮಮ್ಮನೂ ಹುಟ್ಟಿರ್ಲಿಲ್ಲ, ಬಹುಶಃ ನನ್ನ ಅಜ್ಜ ಅಜ್ಜಿನೂ ಹುಟ್ಟಿರ್ಲಿಲ್ಲ. ಆಗ ನಡೆದ ಕತೆ. ನಾನು ಕತೆ ಹೇಳ್ತಾ ಇದ್ದೀನಿ, ನೀನೂ ಅನ್ಬೇಕು. ಹ್ಞೂ ಅಂದ್ರೆ ಕತೆ ಹೇಳೋದು. ಆಗ ಒಂದು ಭಾರಿ ಮಳೆ ಬಂದಿತ್ತು. ಭಾರಿ ಮಳೆ ಅಂದ್ರೆ ನಮ್ಮೂರ್ ಶಾಲೆಗಳು ಮುಳುಗೋಗಿತ್ತು, ನಮ್ಮೂರ್ ರಸ್ತೆಗಳು ಮುಳುಗೋಗಿದ್ವು, ಮನೆಗಳು ಮುಳುಗೋಗಿದ್ವು. ನಮ್ಮೂರಲ್ಲಿ ನಿಂತರ್ದವಳೆ ಒಬ್ಳು ಪುಟಾಣಿ ಹುಡುಗಿ ಇದ್ಲು. ಹೌದಾ? ಆ ಪುಟಾಣಿ ಹುಡುಗಿನೂ ಮುಳುಗೋದ್ಲಾ? ಅವಳು ಮುಳುಗ್ಲಿಲ್ಲ. ಅವಳೇನ್ ಮಾಡಿದ್ಲು ಗೊತ್ತಾ? ಆ ಭಾರಿ ಮಳೆನಲ್ಲಿ ಒಂದು ಪುಟಾಣಿ ಬಿದಿರಿನ ಬುಟ್ಟಿ ತೆಲ್ಕೊಂಡು ಹೋಗ್ತಿತ್ತು. ಅದು ನೋಡಿದ್ಲು, ಅದ್ರ ಮೇಲೆ ಇವಳೋಗಿ ಹಾರ್ಕೊಂಡ್ಲು. ಆಮೇಲೆ ಊರವರೆಲ್ಲರನ್ನು ನೀನ್ ಬಾ ನೀನ್ ಬಾ ನೀನ್ ಬಾ ನೀನ್ ಬಾ ಅಂತ ಎಲ್ಲಾರನ್ನೂ ಬುಟ್ಟಿ ಒಳಗಡೆ ಕರ್ಕೊಂಡ್ಲು. ಬುಟ್ಟಿ ಕರ್ಕೊಂಡು ಬುಟ್ಟಿ ನಿಧಾನವಾಗಿ ತಿಳ್ಕೊಂಡು ದಡಕ್ಕೋಯ್ತು. ಅವಳೆಲ್ಲರನ್ನೂ ಕಾಪಾಡ್ಬಿಟ್ಲಾ? ಮತ್ತೆ ಎಲ್ಲರೂ ಉಳ್ಕೊಂಡ್ಬಿಟ್ರು. ಆಮೇಲೆ ಆ ಬುಟ್ಟಿ ಏನಾಯ್ತು ಗೊತ್ತಾ? ಅದೇ ತಪ್ಪಾಗೋಯ್ತು. ಈಗ
ನೀ ನಮ್ಮೂರಿಗೆ ಬರ್ತೀಯಲ್ಲ, ಅದೇ ತೆಪ್ಪದಲ್ಲೇ ನಮ್ಮೂರಿಗೆ ಬರೋದು ನೀನು. ಚೆನ್ನಾಗಿದ್ಯಾ ನಮ್ಮೂರಿನ ತೆಪ್ಪದ ಕತೆ? ಮಾವ, ನಿಮ್ ಊರಿನ ತೆಪ್ಪದ ಕತೆ ತುಂಬಾ ಚೆನ್ನಾಗಿದೆ. ಚಂಪಾ, ಏನೇ ನಿಂದು ಬಾವಿ ಕಟ್ಟೆ ಮೇಲೆ? ಇಳಿ ಕೆಳಗೆ. ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯಾ? ಏನ್ ಕೇಳು. ಉದ್ದಂಡಿ ಮಾವನ್ವರೆಗೆ ಯಾವಾಗ ಹೋಗೋದು? ದೀಪಾವಳಿಗೆ. ಅದಕ್ಕಿನ್ನು 1 ವಾರ ಇದೆ. 1 ವಾರನಾ? ಹೌದು. 1 ವಾರ ಯಾವಾಗ ಆಗುತ್ತೆ? ಇದೊಳ್ಳೆ ಕತೆ ಆಯ್ತಲ್ಲ. ಗಡಿಯಾರದ ಮುಳ್ಳು ತಿರುಗ್ತಾ ತಿರುಗ್ತಾ ಸೂರ್ಯ ಹುಟ್ತಾ ಮುಳುಗ್ತಾ ನಮ್ ಪುಟ್ಟಿ ಮಲಗ್ತಾ ಹೇಳ್ತಾ 7 ದಿನ ಕಳಿಬೇಕು. ಆಗ ನೋಡಪ್ಪ 1 ವಾರ ಆಗುತ್ತೆ. 1 ವಾರ ಇವತ್ತೇ ಆಗುವಂಗೆ ಒಂದ್ ಮ್ಯಾಜಿಕ್ ಮಾಡಮ್ಮ. ಮ್ಯಾಜಿಕ್ ಮಾಡ್ಬೇಕಾ ನಿಂಗೆ? ಜಾಸ್ತಿ ಅಂತೂ ನಿಂದು. ಸಾಕು 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 ಸಾಕು. ಉದ್ದಂಡಿ, ಅಕ್ಕಳಪ್ಪ, ಇಡೀ ನೀತ್ಕೆರೆನೆ ಬಂದ್ಬಿಡ್ತು. ಬನ್ನಿ 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 ಬನ್ನಿ. ಕೊಡಿ 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 ಕೊಡಿ. ಮಾವ, ಎಂಥ ಮಜಾ ಗೊತ್ತಾ? ನಾನು ಗದ್ದೆ ಸೀಳ್ ನೋಡ್ದೆ. ಹೌದಾ? ಆ ಗದ್ದೆ ಸೀಳು ನಿಮ್ದಲ್ಲ, ಬೇರೆಯವ್ರದು. ನಾಳೆ ಬೆಳಿಗ್ಗೆ ಕರ್ಕೊಂಡೋಗಿ ನಿಮ್ದೇ ಗದ್ದೆ ಸೀಳು ತೋರಿಸ್ತೀನಿ, ಆಯ್ತಾ? ಬನ್ನಿ ಬನ್ನಿ, ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು. ಬನ್ನಿ ಎಲ್ಲ ಬನ್ನಿ ಅಮ್ಮ, ಬನ್ನಿ. ಅಂತೂ ದೊಡ್ಡ ಮನ್ಸ್ ಮಾಡಿ ನಮ್ಮ ಮನೆಗೆ ಬಂದ್ರಲ್ಲ. ಬನ್ನಿ. ಚಂದ್ರು, ಬಾಯ್ಲಿ. ಚಂಪಾ, ಬಾ. ಚಂದ್ರು ಚಂದ್ರು ಚಂಪಾ ಬಂದ ತಕ್ಷಣ ಅವಳನ್ನ ತಂಗಿ ಮಾಡ್ಕೋತೀನಿ ಅಂತಿದ್ದೆ. ಅರೆ, ಈಗ ನೋಡಿದ್ರೆ ಕಂಬದಿಂದ ನರಸಿಂಹ ನಿಂತಾಗ ನಿಂತಿದ್ಯಲ್ಲೋ. ನಂಗೆ ನಾಚಿಕೆ ಇಲ್ಲಪ್ಪ. ಓ, ಹಾಗಾದ್ರೆ ಬಾ ಬಾ, ಚಂಪನ್ ಮಾತಾಡ್ಸ್ಬಾ. ಕಣ್ಮುಚ್ಕೊಂಡು ಅಣ್ಣ ಬಾ ಇಲ್ಲಿ ಅಂತ ಕರೀಲಿ, ನಾನು ಪ್ರತ್ಯಕ್ಷ ಆಗ್ತೀನಿ. ಅಲ್ಲಡು, ಮತ್ತೇನೆ. ಓ, ಇದಾ? ನೀನ್ ಹೀಗೆ ದಿನೇ ದಿನೇ ರುಚಿ ರುಚಿಯಾಗಿ ಮಾಡ ಹಾಕೋ. ನಾನು ಆಮೇಲೆ ಈ ಮನೆಯಿಂದ ಹೊರಗೆ ಹೋಗಕ್ಕಾಗಲ್ಲ. ಅರ್ಥ ಆಗ್ಲಿಲ್ಲ ಅತ್ತೆ. ನಿಮ್ ತಲೆ ಬಾಗ್ಲಿದೆಯಲ್ಲ, ಅದು ಹಿಡ್ಸ್ಲಾರ್ದಷ್ಟು ನಾನ್ ದಪ್ಪ ಆಗ್ಬಿಡ್ತೀನಿ. ಅಯ್ಯೋ. ಈಗ ನಮ್ ಚಂದ್ರು ನಾಟಕ ಮಾಡ್ತಾನೆ. ಅತ್ತೆ ನೋಡು, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ.
ತಂಗಿ ಪಾಂಚಾಲಿ ಇತ್ತ ಬರುವಂಥವಳಾಗು. ಹೋಗು. ಹೋಗೆ ಚಂಪಾ, ಹೋಗು. ಹೋಗಮ್ಮ. ಈ ಒಂದು ಅನ್ನದ ಅಗಳಿನಿಂದ ನನ್ನ ಹಸುವೆ ಎಲ್ಲ ನೀಗಿತು. ಇನ್ನು ಮುಂದೆ ಆ ಅಕ್ಷಯ ಪಾತ್ರೆಯಲ್ಲಿ ಪತ್ರೊಡೆ, ಸಕ್ಕರೆ ಗಾರ್ಗೆ, ಹಲಸಿನ ಕಡುಬು ಯಥೇಚ್ಛವಾಗಿ ಸಿಗಲಿ ಎಂದು ಹಾರೈಸುತ್ತೇನೆ. ಶುಭಮಸ್ತು. ಭೂಮಿಗ್ ಬಂದ ಚಂದ್ರಮನ್ನ ಮೈ ತುಂಬಾ ದೀಪತ್ತೇನೆ ಮನೆ ತುಂಬಾ ಬಾಳೆ ಕೊನೆ ಅತ್ತೆ ಬಂದೆಪ್ಪ. ಹಾ, ಎರಡು ಕಿಲೋಮೀಟರ್ ಆಗುತ್ತೆ. ಚಂಪಾಗ್ ನಡಿಯಕ್ಕಾಗತ್ತಾ? ಚಂಪಾಗ್ ನಡಿಯಕ್ಕಾಗಲ್ಲ ಅನ್ನೋದಾದ್ರೆ ಚಂದ್ರು ಜೊತೆ ಚಂಪಾ ಮನೇಲೇ ಇರ್ಲಿ. ನಮ್ಗಾಗತ್ತಪ್ಪ ಅಲ್ವಾ ಅಣ್ಣ? ಹೌದು, ಮತ್ತೆ ತೀರಾ ಆಗ್ಲಿಲ್ಲ ಅಂದ್ರೆ ಅಪ್ಪ ಎತ್ಕೋತಾರ ನಿನ್ನ. ಎತ್ಕೊಳಕ್ ನಾನೇನ್ ಚಿಕ್ಕ ಪಾಪುನಾ? ನೋಡಿಲ್ಲಿ, ನಾನ್ ಇನ್ನಷ್ಟೇ ಉದ್ದ ಇದ್ದೀನಿ. ಒಳ್ಳೆ ಹುಡುಗಿ.
ಅಲ್ಲಿ ಆ ಹುತ್ತ ಇದೆಯಲ್ಲ ಹಾಗೆ ಹಾಗೆ ಅಲ್ಲಿವರೆಗೂ ನಿಮ್ದೇ ಕತೆ. ಅಲ್ಲೊಂದು ದೂರದಲ್ಲಿ ಒಂದು ಮರ ಕಾಣ್ತಾ ಇದೆಯಲ್ಲ, ಅದು ನಮ್ದೇನಾ? ಸಾಕ್ ಸುಮ್ನಿರೆ, ಇನ್ನೂ ಕೂಸೆ ಹುಟ್ಟಿಲ್ಲ, ಆಗ್ಲೇ ಕುಲಾವಿ ಚಿಂತೆ ಇವಳಿಗೆ. ಆ ಮಗು ಆಸೆಗೆ ಯಾಕೆ ತಣ್ಣೀರ್ ಎರಚ್ತೀಯ ಚಂಪಾ? ಆ ಮರ ನಿಂದೆ ಪುಟ್ಟಿ. ಅಲ್ಲಿ ನೋಡಿ, ಆ ಮರದ ಮೇಲೆ ಕೂತಿರೋ ಹಕ್ಕಿ. ಆ ಮರದ ಮೇಲೆ ಕೂತಿರೋ ಹಕ್ಕಿನೂ ನಿಂದೆ, ಹಕ್ಕಿ ಹಾರೋ ಆಕಾಶನೂ ನಿಂದೆ. ಅಷ್ಟೊಂದು ದುರಾಸೆ ಬೇಡ, ಈ ಗದ್ದೆ ಸೀಳೋನ್ ನಮ್ದಾದ್ರೆ ಸಾಕು. ಆಗತ್ತೆ, ಹಾಗೇ ಆಗತ್ತೆ. ಬನ್ನಿ ಹೋಗೋಣ. ಬಾ ಚಂಪಾ, ಬಾಮ್ಮ. ಉದ್ದಂಡಿ, ನಾವೇನು ಬರ್ತೀವಪ್ಪ. ಅದ್ಯಾವ ಜನ್ಮದಲ್ಲಿ ನನ್ನ ಮಗ ಆಗಿದ್ಯೋ ಆ ಋಣನೆಲ್ಲ ಈಗ ತೀರಿಸ್ತಾ ಇದೀಯಾ. ಹೀಗ್ಯಾಕೆ ಮಾತಾಡ್ತೀರಿ ಅತ್ತೆ? ನೀವು ನನ್ನ ತಾಯಿ ಇವತ್ತಿನ ತಾಯಿ. ವತ್ಸಲ ನನ್ನ ತಂಗಿ ಇದ್ದ ಹಾಗೆ. ನಿಮ್ಮ ಬಾಯಲ್ಲಿಂತ ಮಾತು ಬರಬಾರ್ದು. ಶಂಕ್ರಿ, ಬಾ ಅತ್ತೆಗೆ ನಮಸ್ಕಾರ ಮಾಡ್ಕೊಳ್ಳೋಣ. 100 ಕಾಲ ಚೆನ್ನಾಗಿರಿ. ಹೇಳಮ್ಮ. ನಿನ್ನ ಹೆಂಡತಿ ಶಂಕ್ರಿ ಬಂಗಾರದಂತ ಹುಡುಗಿ. ಯಾವತ್ತೂ ಅವಳ ಕಣ್ಣಲ್ಲಿ ನೀರ್ ಬರೋ ಹಾಗೆ ನಡ್ಕೋಬೇಡ. ನಾನೇನ್ ಮಾಡ್ಲಿ ಅತ್ತೆ, ಮನೆಯಲ್ಲಿ ಈರುಳ್ಳಿ ಹೆಚ್ಚಿದಾಗೆಲ್ಲ ಅಳ್ತಾನೆ ಇರ್ತಾಳ ಅವಳು. ಅತ್ತೆ, ಗದ್ದೆ ಸೀಳ್ ನಿಮ್ಗೆ ಇಷ್ಟ ಆಯ್ತಲ್ಲ, ನಂಗೆ ಅದೇ ಸಂತೋಷ. ಆ ರೈತನ್ನೂ ಒಮ್ಮೆ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿತ್ತು, ಆದ್ರೆ ಏನ್ ಮಾಡೋದು? ಅವನ್ ಸಂಸಾರ ಸಮೇತ ಜವಳಿ ತೆಗಿಲಿಕ್ಕೆ ಅಂತ ದಾವಣಗೆರೆ ಹೋಗಿದ್ದಾನೆ. ಇರ್ಲಿ ಬಿಡಿ, ಅವನನ್ನ ಕರ್ಕೊಂಡು ನೀತ್ಕೆರೆಗೆ ಬರ್ತೀನಿ. ನೀವು ದುಡ್ಡೊಂದು ಜೋಡ್ಸಿದ್ರೆ ಸರಿ. ಆಯ್ತಪ್ಪ. ಚಂದ್ರು ಬರ್ಲೇ ಇಲ್ಲ. ಎಷ್ಟೊತ್ತಿಗೊಂದು ಶಾಲೆಯಿಂದ ಬರೋದು? ಅಣ್ಣ ಶಾಲೆಯಿಂದ ಬರ್ಲಿ, ಅವ್ನು ನೋಡ್ಕೊಂಡೇ ಹೋಗ್ತೀವಿ. ಅವನಕ್ ಕಾಯ್ತಾ ಕೂತ್ರೆ ನೀವಿವತ್ತು ಊರ್ ಸೇರ್ದ ಹಾಗೆ. ಹೊತ್ತಾಗುತ್ತೆ ಚಂಪಾ, ಹೊರಡೋಣವಾ? ಬನ್ನಿ. ಬರ್ತೀನಮ್ಮ. ತಂಗಿ 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 ನಾ ಬಂದೆ. ತಂಗಿ 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 ಎಲ್ಲಿದೀಯಾ? ತಂಗಿ ತಂಗಿ. ಚಂದ್ರು, ನಿಂಗಿಷ್ಟವಾಗಿರೋ ಜಾಮೂನ್ ಮಾಡಿದ್ದೀನಿ. ಅಮ್ಮ, ತಂಗಿ ಎಲ್ಲಮ್ಮ? ಜಾಮೂನ್ ತಿನ್ನೋ ಪುಟ್ಟ. ತಂಗಿ ಎಲ್ಲಿ? ಅಮ್ಮ, ತಂಗಿ ಎಲ್ಲಿ? ತಂಗಿ ನೀತ್ಕೆರೆಗೆ ಹೋದ್ಲು. ಆ ಚಂದ್ರು, ಚಂದ್ರು ನಿಂತ್ಕೊಳ್ಳೋ. ಚಂದ್ರು, ಚಂದ್ರು, ನನ್ ಜೊತೆ ಮಾತಾಡ್ಬೇಡ. ನೀನ್ ನಂಗ್ ಸುಳ್ಳು ಹೇಳ್ದೆ. ತಂಗಿ ಇರ್ತಾಳೆ ಅಂತ ಹೇಳ್ದೆ. ನಂಗ್ ಮೊದ್ಲೇ ಗೊತ್ತಿದ್ರೆ ನನ್ ಶಾಲೆಗೆ ಹೋಗ್ತಿರ್ಲಿಲ್ಲ. ಅಂತೂ ಗದ್ದೆ ನಿನಗಿಷ್ಟ ಆಯ್ತು ಇನ್ನು. ಬಂಗಾರದಂತ ನೆಲ. ಸರಿ, ಮತ್ತೆ ಕರಾರು ಪತ್ರ ಮಾಡಿಸ್ಬಿಡು. ಮೀನಾಮೇಷ ಯಾತಕ್ಕೆ? ದುಡ್ಡಿನ ಜೋಡಾವಣೆ ಆಯ್ತು ತಾನೆ? 1 ಲಕ್ಷ ಮುಂಗಡ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾನೆ. ಒಂದು 20-25 ಸಾವಿರ ಕಡಿಮೆ ಬಂದಿದೆ. ಅಡ್ಡಿ ಇಲ್ಲ. ಹೋದ ವರ್ಷ ಚಂಪಾಗೆ ಕೊರಳಿನ ಸರ ಮಾಡಿಸಿದ್ದೆ. ಅದನ್ನ ಮಾರ್ಬಿಡೋದು ಒಂದ್ಲು ವತ್ಸಲ. ಇಷ್ಟೊಂದ್ ಸರ ಹಾಕೊಂಡಿದ್ದೀನಿ, ಅದನ್ನು ನನಗೆ ಮಾರ್ಬಿಡು. ನನಗ್ ಭಾರ ಆಗತ್ತಾ? ಮಗುವಿನ ಕೊರಳು ಸರ ಮಾರ್ತಾರ? ಅದು ನಾನಿರುವಾಗ. ಹುಚ್ಚಿ, ಆ 20-25 ಸಾವಿರ ನಾನೇ ಕೊಡ್ತೀನಿ. ಇಲ್ಲಿ ನೋಡು, ಕೈಗಡ ಅನ್ಕೋ. ನಿನಗೆ ಯಾವಾಗ ಆಗುತ್ತೋ ಆವಾಗ ವಾಪಸ್ ಕೊಡುವಿಯಂತೆ. ಎರಡನೇ ಮಾತೇ ಬೇಡ. ಯಾರ್ದ್ರಿ ಕಾಗ್ದ? ನೀತ್ಕೆರೆ ಅತ್ತೆ ಕಾಗದ ಬರ್ಸಿದ್ದಾರೆ.
ರೈತನ ಕರ್ಕೊಂಬಾ, ಕರಾರ್ ಪತ್ರ ಮಾಡಿಸೋಣ ಅಂತ. ಯಾವಾಗ ಹೋಗ್ತೀರಿ ನೀತ್ಕೆರೆಗೆ? ನಾಳೆನೆ. ಕೂಗ್ಲೂರಲ್ಲಿ ರೈತನ ಮನೆ ಇರೋದು. ಅಲ್ಲಿಗೋಗಿ ಅವನನ್ನು ಕರ್ಕೊಂಡು ಅಲ್ಲಿಂದಲೇ ನೀತ್ಕೆರೆಗೆ ಹೋಗ್ತೀನಿ. ಶಂಕರ, ರೀ ರೀ ರೈತ ನಂಬಿಗಸ್ತ ತಾನೆ? ಹೆಂಗಸ್ರು ಮೋಸ ಆಗ್ಬಾರ್ದಲ್ವಾ? ಶಂಕರಿ, ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ವಿಷ ಕುಡ್ದ ಮಕ್ಕಳು ಬದುಕ್ತಾವ? ಮಲ್ಕೋ. ಅತ್ತೆ, ಮರಳಪ್ಪನವರು ನಮಸ್ಕಾರ. ಮಾಲಕರು. ಓ ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಹಳೆ ಜಮಾನದ ಜನ, ಒಂದು ನಾಲಿಗೆ ಒಂದು ಮಾತು, ಆ ನಮೂನೆ ಜನ. ನಾವು ಗದ್ದೆ ನೋಡಕ್ ಬಂದಿದ್ವಿ, ನೀವಿರ್ಲಿಲ್ಲ. ಜವಳಿ ತರಕ್ ಹೋಗಿದ್ರಂತೆ. ನಮ್ ಬೀಗರು ದೊಡ್ಡ ಕುಳ, ನಂಗಿರೋದು ಒಬ್ಳೇ ಮಗಳು. ಹಸಿರೋ ಬದಲಿಗೆ ಹಸ ಕಟ್ಬೇಕಲ್ವಮ್ಮ? ಅದಕ್ಕೆ ಏನ್ ಮಾಡೋದು ಹೇಳಿ, ಜಮೀನ್ ಸೇಳು ಮಾರಾಟಕ್ಕೆ ಇಟ್ಟಿದ್ದೀನಿ. ನಮ್ಮ ಉದ್ದಂತಿ ಎಲ್ಲ ಹೇಳಿದಾನಲ್ವಾ, ಬೆಲೆ ಕೊನೆ ಮಾತೊಂದು ಹೇಳ್ಬಿಡಿ. ಬೇರೆಯವರು 2 ಲಕ್ಷ ಕೇಳ್ತಾ ಇದ್ದಾರೆ, ಅಣ್ಣವ್ರ ಮಾತನ್ನ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ಒಂದು 20,000 ಕಮ್ಮಿ ಕೊಡಿ. ಮರಳಪ್ಪ, ಮುಂಗಡುವಾಗ 1 ಲಕ್ಷ ರೂಪಾಯಿ ಕೊಡ್ತಾರೆ. ಉಳಿದದ್ದು ನೀನ್ ಕೊಡೋ ಫಸಲಲ್ಲಿ ಮುರ್ಕೋ. ಹಣ ತೀರುವಳಿ ಆದ್ಮೇಲೆ ಜಮೀನ್ ರಿಜಿಸ್ಟರ್ ಮಾಡ್ಕೊಡು. ಆಯ್ತು ಹೇಳಿ, ಮುಂಗಡ ಕೊಟ್ಟು ಕರಾರ್ ಪತ್ರ ಮಾಡ್ಕೊಂಬಿಡಿ. ನಿಮ್ಮ ಜಮೀನಿಂದು ಚೆಕ್ ಬಂದಿ ಹೇಳ್ರಿ. ಚೆಕ್ ಬಂದಿ ನಾನು ಹೇಳ್ತೀನಿ. ಹಾಂ, ಪೂರ್ವಕ್ಕೆ ಮರಿಲಿಂಗಪ್ಪನ ತೋಟ, ಹೌದು. ಪಶ್ಚಿಮಕ್ಕೆ ಬಂಡಿ ರಸ್ತೆ, ಉತ್ತರಕ್ಕೆ ಗೌಡರ ಕಲ್ಲಪ್ಪನವ್ರ ತೋಟ. ಗೌಡರ ಕಲ್ಲಪ್ಪನವ್ರ ತೋಟ ಆಯ್ತೆ. ನಿಧಾನ. ದಕ್ಷಿಣಕ್ಕೆ ಧ್ಯಾನಮ್ಮನ ಕಟ್ಟೆ. ಧ್ಯಾನಮ್ಮನ ಕಟ್ಟೆನೆಯ. ಸರಿಯಾ? ಸರಿ ಇದೆಯಾ? ಸರಿ. ಹಾಂ, ನೋಡಿ ಓದ್ತೇನೆ. ಸದರಿ ಜಮೀನಿನ ಖರೀದಿ ಬಾಬತ್ತು 1 ಲಕ್ಷ ರೂಪಾಯಿಗಳನ್ನು ಮುಂಗಡವಾಗಿ ಸ್ವೀಕರಿಸಿದ್ದೇನೆ. ಉಳಿದ 80,000 ರೂಪಾಯಿಗಳು ಸಂದಾಯವಾದ ಮೇಲೆ ಜಮೀನನ್ನು ತಮಗೆ ರಿಜಿಸ್ಟರ್ ಮಾಡಿಸಿಕೊಡುತ್ತೇನೆ. ಬರೆದುಕೊಟ್ಟವರು ಮರಳಪ್ಪ ಬಿನ್ ಹನುಮಂತಪ್ಪ. ಬರೆಸಿಕೊಂಡವರು ಶ್ರೀಮತಿ ವತ್ಸಲಾದೇವಿ ನೀತಿಗೆರೆ. ಬಿಕ್ಕಲಂ ಹನುಮಂತ ಕಾಶಿನಾಥ್ ಕುಲಕರ್ಣಿ. ಸರಿಯಾ? ಹಾಂ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಕೇಳಿ. ಯಾಕೆ? ನಮ್ ಗದ್ದೆಯಲ್ಲಿ ಭತ್ತ ಕೊಯ್ಲಾಗಿದೆ. ಇವತ್ತೋ ನಾಳೆನೋ ಭತ್ತ ಬರುತ್ತೆ ನಮ್ದು. ಯಾರ್ ತರ್ತಾರೆ ಅಂತ ಕೇಳಿ. ಯಾರ್ ತರ್ತಾರೆ? ನಮ್ಮ ಮುದ್ದಂಡಿ ಮಾಮ ಜೊತೆಗೆ ಶಂಕ್ರಿಯತ್ತೆನೂ ಬರ್ತಾರೆ. ಅವ್ರು ನೋಡೋಕೆ ಎಷ್ಟು ಚಂದ ಇದ್ದಾರೆ ಗೊತ್ತಾ? ಎಷ್ಟು ಅಂತ ಕೇಳ್ಬೇಕಾ? ಹೌದು, ಮತ್ತೆ ಬಹಳ ಚಂದ ಇದ್ದಾರೆ ಅವರು. ಚಂದ್ರು ಅಂತ ಅವ್ರ ಮಗನ್ ಹೆಸರು.
ಅವನು ನಂಗೆ ಅಣ್ಣ ಆಗ್ಬೇಕು. ಅವನು ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾನೆ. ಯಾರೇ ಬಂದೋರು ಮನೆ ಬಾಗಿಲಿಗೆ ಬಾರಮ್ಮ ಒಳಗೆ ಸಂಜೆ ವ್ಯಾಳೆಗೆ. ಯಾರೇ ಬಂದೋರು ಮನೆ ಬಾಗಿಲಿಗೆ ಬಾರಮ್ಮ ಒಳಗೆ ಸಂಜೆ ವ್ಯಾಳೆಗೆ. ಬಾರಮ್ಮ ಒಳಗೆ ಸಂಜೆ ವ್ಯಾಳೆಗೆ. ಕಿರಣ ಮನೆ ಬಾಗಿಲಿಗೆ ಕಾಲಿಡೊಗಳಿಗೆ ಈ ಮನೆ ಬೆಳಗ್ಗೆ. ಸಂಜೆ ಕಿರಣ ಮನೆ ಬಾಗಿಲಿಗೆ ಕಾಲಿಡೊಗಳಿಗೆ ಈ ಮನೆ ಬೆಳಗ್ಗೆ. ಬಾರಮ್ಮ ಧಾನ್ಯಲಕ್ಷ್ಮಿ. ಬಾರಮ್ಮ ಧಾನ್ಯಲಕ್ಷ್ಮಿ ಈ ಮನೆಯೊಳಗೆ. ಬಾರಮ್ಮ ಧಾನ್ಯಲಕ್ಷ್ಮಿ ಈ ಮನೆಯೊಳಗೆ. ಭಾಗ್ಯದ ಲಕ್ಷ್ಮಿ ಮರುಶುಭಗಳಿಗೆ. ಭಾಗ್ಯದ ಲಕ್ಷ್ಮಿ ಮರುಶುಭಗಳಿಗೆ. ಯಾರೇ ಬಂದೋರು ಮನೆ ಬಾಗಿಲಿಗೆ. ಹಸಿರ ಮುಸುಕ ಒಳಗೆ ಕೆಂಪು ತಿಲಕ ಹಣೆಗೆ ಕೆನ್ನೆಗೆ ಅರಿಸಿನ ಹಚ್ಚಿದ ಲಕ್ಷ್ಮಿಯ. ಹಸಿರ ಮುಸುಕ ಒಳಗೆ ಕೆಂಪು ತಿಲಕ ಹಣೆಗೆ ಕೆನ್ನೆಗೆ ಅರಿಸಿನ ಹಚ್ಚಿದ ಲಕ್ಷ್ಮಿಯ. ಅಕ್ಕಿಯಡ ಬೇಸಿ ಕರೆಯೇ ಮನೆಯೊಳಗೆ. ಅಕ್ಕಿಯಡ ಬೇಸಿ ಕರೆಯೇ ಮನೆಯೊಳಗೆ. ಧಾನ್ಯ ಲಕ್ಷ್ಮಿಯ ಈ ಮನೆಯೊಳಗೆ. ಧಾನ್ಯ ಲಕ್ಷ್ಮಿಯ ಈ ಮನೆಯೊಳಗೆ. ಭಾಗ್ಯದ ಲಕ್ಷ್ಮಿ ಮರುಶುಭಗಳಿಗೆ. ಯಾರೇ ಬಂದೋರು ಮನೆ ಬಾಗಿಲಿಗೆ. ಯಾರೇ ಬಂದೋರು ಮನೆ ಬಾಗಿಲಿಗೆ. ಬಾರಮ್ಮ ಒಳಗೆ ಸಂಜೆ ಗಾಳಿಗೆ. ಬಾರಮ್ಮ ಒಳಗೆ ಸಂಜೆ ಗಾಳಿಗೆ. ಬಾರಮ್ಮ ಒಳಗೆ ಸಂಜೆ ಗಾಳಿಗೆ. ಅಮ್ಮ ಅಮ್ಮ, ಅದ್ ನಂಗೆ ಈ ಲಂಗ ಗೊತ್ತಾಗ್ತಾ ಇದೆ. ಲಂಗ ಗುತ್ತ ಆಗ್ತಾ ಇಲ್ಲ, ಅದೆಷ್ಟಿತ್ತೋ ಅಷ್ಟೇ ಇದೆ. ನೀನುದ್ದ ಬೆಳಿತಿದ್ಯಾ, ಇನ್ಮೇಲೆ ಈ ಲಂಗ ಹಾಕೋಬೇಡ. ನಾನು ನಿಂಗೆ ಬೇರೆದ್ ಕೊಡ್ತೀನಿ, ಆಯ್ತಾ? ಅಮ್ಮ, ಇದು ಹಸಿರು ಲಂಗ ನಂಗೆ ತುಂಬಾ ಇಷ್ಟ. 1 ವರ್ಷ ಕೂಡ ಆಗಿಲ್ಲ. ಮೊದಲನೇ ಸಲ ಭತ್ತ ಮನೆಗೆ ಬಂದಾಗ ತಂದಿದ್ದು. ಏನ್ ಬೆಳೆ ಆಟಮ್ಮ ನಿಂದು. ನನ್ ದೃಷ್ಟಿನೇ ನಿಂಗ್ ತಾಗದೆ ಇದ್ರೆ ಸಾಕು. ಅಮ್ಮ. ಏನೇ? ತಪ್ಪು ತಿಳ್ಕೊಬೇಡಿ ಅಮ್ಮ, ಒಂದ್ ಮಾತು. ಏನೇ ತಪ್ಪು ತಿಳ್ಕೊಳ್ಳೋದು? ಮನೆಗೆ ಬೀಗರು ಬಂದಿದ್ದಾರೆ, ಊಟಕ್ಕೆ ಅಕ್ಕಿ ಇಲ್ಲ, 2 ಸೇರು ಅಕ್ಕಿ ಕೊಡಿ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಅಲ್ಬತ್ ಕೂತೀಯ? ಇರು. ವತ್ಸಲ, ವತ್ಸಲ, ಆ ಡಬ್ದಲ್ಲಿ ಅಕ್ಕಿ ಇದೆ, 1-2 ಸೇರು ತಂದ್ಕೊಡು. ಬೀಗರು ಬಂದಿದ್ದಾರಂತೆ ನಾಗಿ ಮನೆಗೆ.
ಇನ್ನೂ ಮಲ್ಗಿಲ್ವೇ? ಹಾ, ಬಂದೆ. ಯಾರಿಗ್ರಿ ಪತ್ರ? ನೀತ್ಗಿರಿ ಅತ್ತೆಗೆ. ಮರಳಪ್ಪ ಸಿಕ್ಕಿದ್ದ. ಪೈರ್ಗೆ ಬಿಳಿ ಚುಕ್ಕಿ ರೋಗ, ಕೊಯ್ಲಿಗೆ ಬಂದದ ಬೆಳೆ ಎಲ್ಲ ಸೀದೋಗಿದೆ ಎಂದ. ಅಯ್ಯಯ್ಯೋ, ಮುಂದೆ ಬೆಳೆ ತೆಗ್ಸಿ ಹೊಸ ಮಣ್ಣು ಹಾಕಿಸಿ ಔಷಧ ಹೊಡೆದು ಮತ್ತೆ ಬಿತ್ತನೆ ಮಾಡಬೇಕು. ಅದು ಒಂದು ಹದ ಮಳೆ ಬಂದ ಮೇಲೆ. ಅದಕ್ಕೆ ಒಂದು 10 ಗಾಡಿ ಕೆರೆ ಮಣ್ಣು ಹೊಡಿಸ್ಬೇಕು, ಗೊಬ್ಬರ ಹಾಕಿಸ್ಬೇಕು, ದುಡ್ಡು ಕಳಿಸಿ ಅಂತ ಪತ್ರ ಬರೀತಿದ್ದೆ. ನಿಮ್ದೆಲ್ಲ ಆದ್ಮೇಲೆ ನಾನು ಒಂದೆರಡು ಸಾಲ್ ಬರಿತೀನ್ರಿ. ಹಾಂ, ನಂದಾಯ್ತು, ನೀನು ಬರಿ. ಅಮ್ಮ, ಏನ್ ಬರೀತಿದ್ಯಾ? ಅಯ್ಯೋ ಕಳ್ಳ, ನೀನ್ ಇನ್ನೂ ಮಲ್ಗಿಲ್ವೇನೋ? ಇಲ್ಲ. ಈಗ ಹೋಗಿ ಮಲ್ಕೋ. ನಾನು ನೀತ್ಕೆರೆ ಅತ್ತೆಗೆ ಪತ್ರ ಬರಿತಿದ್ದೀನೋ. ಹೌದಾ? ಹಂಗಾರೆ ನಂದು ಒಂದೆರಡು ಸಾಲ್ ಸೇರ್ಸಮ್ಮ. ಗೊಜ್ಜಿನ ಬಗ್ಗೆ ಬರೆಯೋಕೆ ಜಾಗ ಇಲ್ಲ ಇಲ್ಲಿ. ಇವಂದೆರಡು ಸಾಲಂತೆ, ಸುಮ್ ಕುತ್ಕೊಳ. ಗೊಜ್ಜನ್ ಆಮೇಲೆ ಬರಿಬೋದ್ ಬಿಡಮ್ಮ. ಪಕ್ಕದ ಮನೆ ಬೇಕು 4 ಮರಿ ಹಾಕಿದೆ. ನಮ್ ತೋಟದಲ್ಲಿ ದಾಳಿಂಬೆ ಮರ ಹೂ ಬಿಟ್ಟಿದೆ. ನನಗ್ ಕನ್ನಡದಲ್ಲಿ 25 ಅಂಕಗಳು ಬಂದಿದೆ. ಅವಳಿಗೆ ಎಷ್ಟು ಬಂದಿದೆ ಅಂತ ಕೇಳಿ ಬರಿಯಮ್ಮ. ಇಷ್ಟೊಂದೆಲ್ಲ ಬರೆಯಕಿದೊಳ್ ಜಾಗ ಇಲ್ಲ ಕಣೋ. ನಿಮ್ಮಪ್ಪ ಇಲ್ಲಿಂದ ಇಲ್ಲಿ ತನಕ ಬರ್ದು ಕೊನೆಗೆ 2 ಸಾಲ ನನ್ಗೆ ಉಳಿಸಿದಾರ ಕಣೋ. ಅಮ್ಮ, ಉದ್ದಂಡಿ ಹಣ್ಣಿಂದ ಕಾಗ್ದ ಬಂದಿದೆ. ಹೌದಾ? ಪೈರಿಗೆ ಯಾವ್ದೋ ರೋಗ ಬಂದು ಎಲ್ಲ ಹಾಳಾಗೋಗಿದ್ಯಂತಮ್ಮ. ಹೌದೇನೆ? ಈಗ ಮಣ್ಣು, ಗೊಬ್ಬರ, ಔಷಧಿ ಎಲ್ಲದಕ್ಕೂ ನಾವು ದುಡ್ಡು ಹೊಂದಿಸ್ಬೇಕಮ್ಮ. ಅಯ್ಯೋ, ಹಾಗಾದ್ರೆ ಈ ವರ್ಷ ಭತ್ತ ಬರಲ್ಲ? ಭತ್ತಕ್ಕೋಸ್ಕರ ಮುಂದಿನ ವರ್ಷದವರೆಗೂ ಕಾಯ್ಬೇಕು. ಹೌದಮ್ಮ. ನೋಡು, ಕೇಳ್ದವ್ರಿಗೆಲ್ಲ ಇನ್ ಮುಂದೆ ಅಕ್ಕಿ ಕೊಡಕ್ ಆಗಲ್ಲ ಕಣೆ. ಸರಿ, ನೋಡ್ ಬಳಸು. ಆಯ್ತಮ್ಮ. ಉದ್ದಂಡಿ ಹಣ್ಣಂಗೆ ದುಡ್ಡು ಕಳ್ಸೋದಕ್ಕೆ ದುಡ್ಡು ಹೊಂದಿಸ್ಬೇಕು. ಮೊದಲನೇ ವರ್ಷ 8 ಪಲ್ಲ ಭತ್ತ ಬಂದಿದ್ದೆಷ್ಟೋ ಅಷ್ಟೇ. ಹೋದ ವರ್ಷ ಬೆಳೆ ಹಾನಿ. ಈ ವರ್ಷ ಮಳೆ ಬರಲಿಲ್ಲ. ಅಯ್ಯೋ ದೇವ್ರೆ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಪ್ಪ ಭಗವಂತ. ಕಾಲುವೆಲಿ ನೀರಿಲ್ಲ, ಒಂದು ಹನಿ ಮಳೆ ಬಂದಿಲ್ಲ. ಕೆರೆಯಿಂದ ನೀರು ಅಡಕ್ಬೇಕು, ಇಲ್ಲ ಅಂದ್ರೆ ಕಟಾವಿಗೆ ಬಂದಿದ್ದ ಭತ್ತ ಕೈಗೆ ಸಿಗಲ್ಲ ಅಂತ ಉದ್ದಂಡಿ ಅಣ್ಣ ಕಾಗ್ದ ಬರ್ದಿದ್ದಾರೆ. ಮತ್ತೆ ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ಬೇಕಮ್ಮ. ಇವತ್ತೋ ನಾಳೆನೋ ಉದ್ದಂಡಿ ಅಣ್ಣ ಮನೆಗೆ ಬಂದ್ರೂ ಬರಬಹುದು. ಮಾವ, ಅಮ್ಮ, ಅಜ್ಜಿ, ಉದ್ದಂಡಿ ಮಾವ ಬಂದ್ರು. ಟೀಚರ್, ಬಾ ಇಲ್ಲಿ. ನಿನ್ನೆ ಮೊನ್ನೆ ಯಾಕೆ ಬರಲಿಲ್ಲ? ನಿನ್ನೆ ಮೊನ್ನೆ ಅದು ಇವತ್ತಿಂದ ಬರ್ತೀನಿ. ನಿನ್ನೆ ಮೊನ್ನೆ ಯಾಕೆ ಬರಲಿಲ್ಲ ಅಂದೆ. ಹುಷಾರಿರ್ಲಿಲ್ವಾ?
ಇಲ್ಲ ಟೀಚರ್, ನಾನು ಮಾವನ್ ಮನೆಗ್ ಹೋಗಿದ್ದೆ. ಅಲ್ಲಿ ವಿಪರೀತ ಮಳೆ, ರಸ್ತೆ ಮೇಲೆಲ್ಲ ಕೊಚ್ಚೆ ತುಂಬಿಕೊಂಡಿತ್ತು, ಬರೋಕೆ ಆಗಿಲ್ಲ. ಯಾವ್ದು ನಿಮ್ಮ ಮಾವನೂರು? ತುಂಬಾ ದೂರನಾ? ಇಲ್ಲಪ್ಪ, ಇಲ್ಲೇ ಉದ್ಗಟ್ಟೆ ಅಂತ. ಉದ್ಗಟ್ಟೆನಾ? ಅರೆ, ಅಲ್ವೊಂದ್ ಹನಿ ಮಳೆನೂ ಇಲ್ಲ ಅಂತ ಯಾರೋ ಅಂದ್ರು. ಇಲ್ಲಪ್ಪ, ಅಲ್ಲಿ ವಿಪರೀತ ಮಳೆ. ಏನು ಹೇಳ್ತಾ ಇದೀಯ ವತ್ಸಲ? ಯಾಕೋ ಉದ್ದಂಡಿ ಅಣ್ಣನ ಮೇಲೆ ತುಂಬಾ ಅನುಮಾನ ಬರ್ತಿದೆ. ಒಂದ್ ಹನಿ ಮಳೆ ಇಲ್ಲ, ಪೈರ್ ಒಣಗ್ತಿದೆ ಅಂದ್ರು. ಪಾರ್ವತಿ ಹೇಳಿದ್ಲು ವಿಪರೀತ ಮಳೆ ಉದ್ಗಟ್ಟೆಲಿ ಅಂತ. ಅಮ್ಮ, ದೊಡ್ಡಜ್ಜಿಗೆ ಒಂದ್ ಮಾತು ಹೇಳ್ಬಿಡಣ್ವಾ? ಬೇಡ, ದುಡ್ಕೋತ್ ಬೇಡ. ಮೊದಲು ನಾವೇ ಉದ್ಗಟ್ಟೆಗೆ ಹೋಗಿ ಬರೋಣ. ನಿಜ ಏನು ಅಂತ ತನಗೆ ತಾನೇ ಗೊತ್ತಾಗುತ್ತೆ. ಅಮ್ಮ, ಯಾಕೋ ದೊಡ್ಡ ಮೋಸದ ಬಲೆಯಲ್ಲಿ ಸಿಕ್ಕಾಕೊಂಡ್ವಾ ಅನ್ಸುತ್ತೆ. ಅತ್ತೆ, ಅತ್ತೆ ಬನ್ನಿ. ಅಲ್ಲ ಅತ್ತೆ, ಒಂದ್ ಕಾಗದ ಬರಿದೇನೆ ಬಂದ್ಬಿಟ್ರಲ್ಲ. ನಂಗೆ ಭಾರಿ ಸಂತೋಷ ಆಗ್ತಾ ಇದೆ. ಚೆನ್ನಾಗಿದ್ದೀರಾ ಅಕ್ಕ? ಚಂಪಾ ಗದ್ದೆ ನೋಡ್ಬೇಕು ಅಂತ ತುಂಬಾ ಹಠ ಮಾಡಿದ್ಲು, ಅದಕ್ಕೆ ಬಂದ್ವಿ. ಉದಂಡಿಯಲ್ಲಿ ಹಳ್ಳಿ ಕಡೆ ಹೋಗಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಖಂಡಿತ ಬರ್ತಾರ ಅವ್ರು. ನೀವು ಬನ್ನಿ ಬನ್ನಿ, ಬಿಸಿ ಬಿಸಿ ಕಾಫಿ ಮಾಡಿ ತಿನ್ನಕ್ಕೇನಾದ್ರೂ ಮಾಡ್ಕೊಡ್ತೀನಿ, ಬನ್ನಿ. ಉದಂಡಿ ಊಟಕ್ಕೂ ಬರ್ಲಿಲ್ಲ. ಮಳೆನೂ ಬರೋ ಹಾಗಿದೆ. ಶಂಕ್ರಿ, ನಾವು ಗದ್ದೆ ಹತ್ರ ಹೋಗಿ ಬರ್ತೀವಿ ಕಣೆ. ಅತ್ತೆ, ನಿಮಗ್ ದಾರಿ ಗೊತ್ತಾಗ್ಬೇಕಲ್ಲ. ಕಳೆದ ಸಲ ಹೋದಾಗ ನೋಡಿದ್ವಲ್ಲ, ದಾರಿ ಹೇಗೋ ಗೊತ್ತಾಗತ್ ಬಿಡಿ. ಚಂಪಾ ಮನೇಲೇ ಇರ್ಲಿ, ಹೇಗೂ ಚಂದ್ರು ಶಾಲೆಯಿಂದ ಬರೋ ಹೊತ್ತಾಯ್ತಲ್ಲ, ನಾವಿಬ್ರು ಗದ್ದೆ ಕಡೆ ಹೋಗಿ ಬರ್ತೀವಿ. ಅಮ್ಮ, ನಾನು ಗದ್ದೆ ನೋಡಕ್ ಬರ್ತೀನಿ. ನೀನು ಚಂದ್ರ ಜೊತೆ ಆಟ ಆಡ್ಕೋಪುಟ, ನಾಳೆ ನಾವೆಲ್ಲರೂ ಹೋಗೋಣ. ನಾಳೆ ಗದ್ದೆಯಲ್ಲೇ ಊಟ ಮಾಡೋಣ, ಆಯ್ತಾ? ದೇವ್ರೆ, ಅಲ್ಲಿ ನೋಡಿ ಫಸಲು ಎಷ್ಟು ಚೆನ್ನಾಗಿದೆ. ಎಷ್ಟು ಸುಳ್ಳು ಹೇಳಿದ ನೋಡವನು. ಮಳೆ ಬಂದಿದೆ, ಗದ್ದೆ ಹಸ್ರಾಗೇ ಇದೆ, ಕಾಲ್ಮೇಲೆ ನೀರು ಹರಿತಿದೆ. ಅವ್ರು ಯಾಕೆ ಮತ್ತೆ ಸುಳ್ಳು ಹೇಳಿದ್ರು? ಏನಪ್ಪ ಹೇಳಿ. ಇದು ಮರಳಪ್ಪನ ಗದ್ದೆ ತಾನೇ?
ನಾನು ಅವ್ರ ಮಗ ತಾಯಿ. ಎಂಥ ಬಂಗಾರದಂಥ ಗದ್ದೆ, ಪಾಪ ಯಾಕೆ ಮಾರಿದ್ರೋ ಏನೋ. ಮಾರುದ್ರ? ಯಾರು ಹೇಳಿದ್ ನಿಮ್ಗೆ? ತಲೆ ತಲಾಂತರದಿಂದ ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ ಇದು. ಇದನ್ನೆಲ್ಲಾದ್ರೂ ಮಾರೋದುಂಟಾ? ಅಯ್ಯೋ ಹಾಗಲ್ಲಪ್ಪ, ಇದನ್ನ ನಾವೇ ತಗೊಂಡಿರೋದು. ಮುಂಗಡ ಹಣನೂ ಕೊಟ್ಟಿದ್ದೀವಿ, ಕರಾರ್ ಪತ್ರನೂ ಆಗಿದೆ. ನಿಮ್ಗೆಲ್ಲೋ ತಲೆ ನೆಟ್ಗಿದ್ದಂಗಿಲ್ಲ. ಸುಳ್ಳು ಹೇಳಿದ್ರು ನಂಬುವಂತ ಸುಳ್ಳು ಹೇಳ್ಬೇಕು. ಇಲ್ಲಪ್ಪ, ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಿಮ್ಮ ತಂಗಿ ಮದುವೆ ಖರ್ಚಿಗೆ ಅಂತ ನಿಮ್ಮಪ್ಪನೇ ಈ ಗದ್ದೆ ನಮಗೆ ಮಾರಿರೋದು. ಇದಪ್ಪ ಹೊಡ್ತ. ನಮ್ಮಪ್ಪಂಗೆ ಮಗಳೇ ಇಲ್ಲ, ಇರೋನು ನಾನು ಒಬ್ಬನೇ ಮಗ. ನಾವು ನಿಮ್ಮ ತಂದೆ ಹತ್ರನೇ ಮಾತಾಡ್ತೀವಿ. ಇಲ್ಲೇ ಈಶ್ವರನ ಗುಡಿ ಹತ್ರ ನಮ್ಮ ಮನೆ. ನೋಡ್ಕೊಂಡು ಹೋಗಿ, ಯಾರು ಬೇಡ ಅಂತಾರೆ. ಬನ್ನಿ ತಾಯಿ. ಇದು ಮರಳಪ್ಪ ಅವ್ರ ಮನೆನಾ? ನಾನೇ ಮರಳಪ್ಪ. ಏನಾಗಬೇಕಾಗಿತ್ತು? ನಾವು ಕರಾರ್ ಪತ್ರ ಮಾಡ್ಕೊಂಡಿದ್ದು ಇವ್ರ ಹತ್ರ ಅಲ್ಲ. ನಮ್ಮೂರಿಗೆ ಬಂದಿದ್ದವರು ಬೇರೆ. ಈ ಊರಲ್ಲಿರೋನು ನಾನೊಬ್ಬನೇ ಮರಳಪ್ಪ. ಒಂದ್ಸಲ ನಮಗೆ ಮೋಸ ಆಗೋಗಿದೆ. ನಡಿ ಉದ್ದಂಡಿ ನೋಡೋಣ. ಯಾವ ಊರು ತಾಯಿ? ಮನೆಗೆ ಬಂದವ್ರು ಹಾಗೆ ಹೋಗ್ತಾರಾ? ಬಂದು ಒಂದು ಲೋಟ ಹಾಲು ಕುಡ್ಕೊಂಡೋಗಿ. ಉದ್ದಂಡಿ ಅಂಥ ಅವಸರ ಏನಿತ್ತು? ಗದ್ದೆ ನೋಡಕ್ ನಾನೇ ಕರ್ಕೊಂಡು ಹೋಗ್ತಿದ್ದೆ. ನಾವೇ ನೋಡ್ಕೊಂಡು ಬಂದ್ವಿ ಉದ್ದಂಡಿ. ಒಂದು ಹನಿ ಮಳೆ ಇಲ್ಲ, ಕಾಲ್ವೆಲ್ ನೀರಿಲ್ಲ, ಪೈರೆಲ್ಲ ಒಣಗೋಗಿದೆ. ನೀವು 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 ಬೇರೆ ಯಾವ್ದೋ ಗದ್ದೆ ನೋಡಿರ್ಬೇಕು. ನೀನ್ ನಮಗ್ ಕೊಡಿಸ್ತೇಲಪ್ಪ, ಅದೇ ಗದ್ದೆನ. ನಮಗ್ ಗದ್ದೆ ಮಾರಿದ ರೈತನ ನೋಡ್ಕೊಂಡ್ ಬಂದ್ವಿ. ನಿಜವಾದ ಮರುಳಪ್ಪಂಗೆ ಮಗಳೇ ಇಲ್ಲ. ಅವ್ರು ಯಾವ ಗದ್ದೆ ಸೀಳ್ ಮಾರೂ ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಂಗೇನು ಅರ್ಥ ಆಗ್ತಾ ಇಲ್ಲ. ಮಾಡೋದೆಲ್ಲ ಮಾಡಿ ಮಳ್ಳನ್ ತರ ಮಾತಾಡ್ಬೇಡ. ಏನಾಯ್ತತೆ? ಶಂಕರಿ, ನಿನ್ ಗಂಡ ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಟ ಕಣೆ. ಕತ್ತಿಸ್ಕೋಕೆ ನಾವೇ ಬೇಕಿತ್ತ? ಬಂಗಾರದಂತೆ ಒಂದ್ ಮಗುನ ಇಟ್ಕೊಂಡಿದ್ದೀರಾ, ಒಳ್ಳೇದಾಗುತ್ತಾ ಅದಕ್ಕೆ? ದೊಡ್ಡೋರ್ ನೀವು, ಕಂಡೋರ್ ಮಕ್ಳಿಗೆ ಈ ರೀತಿ ಶಪಿಸಬಾರ್ದು. ನಿಮ್ಗೆ ಒಳ್ಳೇದಾಗಲ್ಲ. ಇವತ್ತು ನಿಮ್ಗೆ ದುಡ್ಡೇ ಹೆಚ್ಚಾಯ್ತಲ್ಲ, ಮುಖದ ಮೇಲೆ ಬಿಸಾಕ್ತೀನಿ. 1 ಲಕ್ಷ ರೂಪಾಯಿನ ನಿಮ್ ಮುಖದ ಮೇಲೆ ಬಿಸಾಕ್ತೀನಿ ನಾನು. ಮುಚ್ಚ ಬಾಯಿ. ಮಗಳ ಮದುವೆ ಕರಾರ್ ಪತ್ರ ತಗೋ. ನಿನ್ ಕರಾರ್ ಪತ್ರನ ನೀನೇ ಇಟ್ಕೋ. ತಗೋ, ಒಂದು ಕ್ಷಣ ಇರಲ್ಲ ಈ ಮನೇಲಿ. ಅಣ್ಣ ಅಣ್ಣ, ಅಜ್ಜಿ ಅಜ್ಜಿ, ನಾನು ಅಣ್ಣನ್ ಬಿಟ್ಟು ಬರಲ್ಲ. ಹಾಕ್ತೀನಿ ನೋಡು. ಅಣ್ಣ ಅಂತ ಅಣ್ಣ. ನಾನು ಬರಲ್ಲ ಅಮ್ಮ, ನಾನು ಬರಲ್ಲ. ಅಣ್ಣ ಅಣ್ಣ ಬೇಕು ನಂಗೆ, ತಡಗಿಳಿಸು. ಅಣ್ಣ ಅಣ್ಣ ಬೇಕು ನಂಗೆ. ಬಾ ಚಂಪಾ. ಅಣ್ಣ ಅಣ್ಣ ಬೇಕು, ಅಣ್ಣ ಬೇಕು, ಅಣ್ಣ ಬೇಕು ನಂಗೆ. ಅಣ್ಣ ಅಣ್ಣ ಬೇಕು ನಂಗೆ.
ಸೀತಮ್ಮ, ಸಮಾಧಾನ ಮಾಡ್ಕೊ. ಅವನನ್ನ ಸುಮ್ಮನೆ ಬಿಡಬಾರ್ದು. ಒಳ್ಳೆ ಲಾಯರ್ನ ಇಡಿಸಿ ಅವನನ್ನ ಜೈಲಿಗೆ ಕಳಿಸ್ತೀನಿ. ಇಲ್ಲಿ ಆ ಕರಾರ್ ಪತ್ರ ಕೊಡು. ಕರಾರ್ ಪತ್ರ ಹರಿದು ಅವನ ಮುಖದ ಮೇಲೆ ಬಂದಿದ್ದೀನಿ. ಎಂಥ ಕೆಲಸ ಮಾಡಿಬಿಟ್ಟಮ್ಮ. ಅಂಥ ಮನುಷ್ಯನ ಜೊತೆ ವ್ಯವಹಾರನೇ ಬೇಡ ಅಂತ. ಎಂಥ ಒಳ್ಳೆ ಹುಡುಗಿ ಶಂಕರಿ. ನಮ್ಮ ಸಂಬಂಧಗಳನ್ನೇ ಕುಲಗೆಡಿಸ್ಬಿಟ್ಟ. ಹಣ ಸಣ್ಣದು, ಮನುಷ್ಯನು ಸಣ್ಣವನಾಗ್ಬೇಕಾ? ಜೋಲಿ ಕಟ್ಟೆ ಹಾಡೋಳು ಮುತ್ತಿನ ಜೊತೆ ತುತ್ತ ನೀಡೋಳು ಬಳ್ಳಿ ಜೋಲಿ ಕಟ್ಟೆ ಹಾಡೋಳು ಚುಕ್ಕಿನೆಲ್ಲ ಕೊಡ ಹಿಡಿದೋಳು ಮುಕ್ಕೋಟಿ ಜೀವ ಹಡೆದೋಳು ಚುಕ್ಕಿನೆಲ್ಲ ಕೊಡ ಮುಕ್ಕೋಟಿ ಜೀವ ಹಡೆದೋಳು ಮುಕ್ಕೋಟಿ ಜೀವ ಹಡೆದೋಳು ಬೆನ್ನ ಹಿಂದೆನೇ ಬಂದೇನ ಎಲ್ಲುಂಟೋ ನನ್ನ ನಂದನ ಬೆನ್ನ ಹಿಂದೆನೇ ಬಂದೇನ ಎಲ್ಲುಂಟೋ ನನ್ನ ಎಲ್ಲುಂಟೋ ನನ್ನ ನಂದನ ಎಲ್ಲುಂಟೋ ನನ್ನ ನಂದನ ಚಂದ್ರು ಚಂದ್ರು ಏನಮ್ಮ ಎಲೆ ಹಾಕಿದೀನಿ ಅಪ್ಪ ಊಟಕ್ ಬರ್ಬೇಕಂತೆ
ಶಂಕ್ರಿ, ನಿನ್ನೆಲೆಗೂ ಬಡಿಸ್ಕೋ. ಶಂಕ್ರಿ, ನಮ್ಮ ಜೊತೆ ಕೂತು ಊಟ ಮಾಡಿ 2 ದಿನ ಆಯಿತು. ನಿನ್ನೆಲೆಗೂ ಬಡಿಸ್ಕೋ. ಸರಿ, ನನಗೂ ಊಟ ಬೇಡ. ಶಂಕ್ರಿ, ಶಂಕ್ರಿ, ತಿನ್ನೋ ಅನ್ನ ತಿರಸ್ಕಾರ ಮಾಡ್ತಾ ಇದ್ಯಾ? ಅನ್ಯಾಯದನ್ನ ನನ್ನ ಗಂಟ್ಲಲ್ಲಿ ಇಳಿಯಲ್ಲ. ಶಂಕ್ರಿ, ಅಪ್ಪ, ಅಮ್ಮ ಊಟ ಮಾಡಿದೆ 2 ದಿನ ಆಯ್ತು. ಶಂಕ್ರಿ, ಶಂಕ್ರಿ, ಅಪ್ಪ, ಶಂಕ್ರಿ, 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 ಯಾಕೆ ಶಂಕ್ರಿ, ಯಾಕೆ ಹೀಗೆ ಮಾಡ್ತಾ ಇದ್ಯಾ ಶಂಕ್ರಿ? ಯಾವ ತಪ್ಪಿಗೆ? ಯಾರು ಮಾಡದೆ ಇರುವಂಥದ್ದು ನಾನು ಏನು ಮಾಡಿದೆ ಶಂಕ್ರಿ? ನಾನೇನೇ ಮಾಡಿದ್ರು ನನ್ನ ಹೆಂಡತಿ ಸಂತೋಷವಾಗಿರ್ಲಿ, ನನ್ನ ಮಗ ಸಂತೋಷವಾಗಿರ್ಲಿ ಅಂತ ಅಲ್ವಾ? ಅನ್ನ ತಿನ್ನು ಶಂಕ್ರಿ. ಶಂಕ್ರಿ, ನಿಮ್ಮ ಅನ್ಯಾಯದ ಸಂಪಾದನೆ ನಂಗೆ ಬೇಡ. ನಿಮ್ಮ ಅನ್ಯಾಯದನ್ನ ನನ್ನ ಗಂಟ್ಲಲ್ಲಿ ಇಳಿಯಲ್ಲ. ಶಂಕ್ರಿ, 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 ಅಮ್ಮ, ಏನೇ? ನೀನ್ ಬೈಯಲ್ಲ ಅಂದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಕೇಳು. ಅಜ್ಜಿನೂ ದೊಡ್ಡೋರಲ್ವಾ ಅಮ್ಮ? ಹೌದು. ಉದ್ದಂಡಿ ಮಾಮನೂ ದೊಡ್ಡೋರಲ್ವಾ? ಅದಕ್ಕೇನೀಗ? ದೊಡ್ಡೋರು ಯಾಕಮ್ಮ ಜಗಳ ಆಡ್ತಾರೆ? Dum dum da na 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 dum dum da na 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 dhira dhira na na dhira dhira na na no na ma na ಚಂದ್ರು, ಯಾಕೆ ಒಬ್ನೇ ಕೂತಿದ್ದಿ? ಮೈಗೆ ಹುಷಾರಿಲ್ವಾ? ಯಾರಾದ್ರೂ ಏನಾದರೂ ಅಂದ್ರಾ? ಮನೇಲಿ ಏನಾದರೂ ಸಮಸ್ಯೆ ಆಯ್ತಾ? ನಾನು ಮನೆಗೆ ಬಂದು ಅಮ್ಮನ ನೋಡ್ತೀನಿ. ಕ್ಲಾಸ್ಗೆ ಹೋಗು.
ಚಂದ್ರು ಚಂದ್ರು ಬನ್ನಿ. ನಮಸ್ಕಾರ. ನಮಸ್ಕಾರ. ಶಂಕ್ರಿ ಇಲ್ವಾ? ಶಂಕ್ರಿಗೆ ಹುಷಾರಿಲ್ಲ, ಮಲಗಿದ್ದಾಳೆ. ಚಂದ್ರು? ಚಂದ್ರು ಅವ್ರಮ್ಮನ ಜೊತೆ ಇದ್ದಾನೆ. ಇವತ್ತು ಚಂದ್ರು ಶಾಲೆಗೆ ಬರಲಿಲ್ಲ. ಅದೇ ಅವ್ರಮ್ಮಂಗೆ ಹುಷಾರಿಲ್ವಲ್ಲ, ಹಾಗಾಗಿ ಅವ್ರಮ್ಮನ ಜೊತೆನೇ ಇದ್ದಾನೆ. ನಿನ್ನೆನೂ ಚಂದ್ರು ಶಾಲೆಯಲ್ಲಿ ಅಷ್ಟು ಗೆಲುವಾಗಿರ್ಲಿಲ್ಲ, ಸಪ್ಪೆಯಾಗಿ ಒಬ್ಬನೇ ಕೂತಿದ್ದ. ಬೆಳೆಯೋ ಮಕ್ಕಳೇ ಹಾಗಲ್ವಾ? ನಾನು ಅವನಿಗೆ ಹೇಳ್ತೀನಿ, ನಾಳೆ ಅವನ ಶಾಲೆಗೆ ಬರ್ತಾನೆ. ಸರಿ, ನಾನಿನ್ ಬರ್ತೀನಿ. ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ, ಅವನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಒಂದು ಕನಸಿನ ಹಿಂದೆ ಹೂವಂಥ ಮನಸ್ಸು, ಒಂದು ಕನಸಿನ ಹಿಂದೆ ಹೂವಂಥ ಮನಸ್ಸು, ಕಣ್ಣೀರ ಕೊಳದಲ್ಲಿ ತಾವರೆಯ ಕನಸು, ಕಣ್ಣೀರ ಕೊಳದಲ್ಲಿ ತಾವರೆಯ ಕನಸು, ಒಂದು ಕನಸಿನ ಹಿಂದೆ ಹೂವಂಥ ಮನಸ್ಸು. ಬೆಳ್ಳಿ ಗೊಣಸಿನ ಕೆಳಗೆ ಕಾರ್ಮುಗಿಲ ಜೋಲಿ, ಹಿಂದೋ ಮುಂದೋ ತಿಳಿದವರು ಹೇಳಿ, ಬೆಳ್ಳಿ ಗೊಣಸಿನ ಕೆಳಗೆ ಕಾರ್ಮುಗಿಲ ಜೋಲಿ, ಹಿಂದೋ ಮುಂದೋ ತಿಳಿದವರು ಹೇಳಿ, ಒಂದು ಕನಸಿನ ಹಿಂದೆ ಹೂವಂಥ ಮನಸ್ಸು, ಒಂದು ಕನಸಿನ ಹಿಂದೆ ಹೂವಂಥ ಮನಸ್ಸು. ಬಣ್ಣದ ಮುಗಿಲಲ್ಲಿ ಮಲಗಿರುವ ಮಿಂಚು, ಕರಿಮುಗಿಲ ಕೊನೆಗೊಂದು ಜರತಾರಿ ಅಂಚು, ಬಣ್ಣದ ಮುಗಿಲಲ್ಲಿ ಮಲಗಿರುವ ಮಿಂಚು, ಕರಿಮುಗಿಲ ಕೊನೆಗೊಂದು ಜರತಾರಿ ಅಂಚು, ಕರಿಮುಗಿಲ ಕೊನೆಗೊಂದು ಜರತಾರಿ ಅಂಚು, ಒಂದು ಕನಸಿನ ಹಿಂದೆ ಹೂವಂಥ ಮನಸ್ಸು, ಒಂದು ಕನಸಿನ ಹಿಂದೆ ಹೂವಂಥ ಮನಸ್ಸು. ಚಂದ್ರು ಮಲಗದ್ನಾ? ಎದ್ದೇಳು, ಒಂದು ತೊಟ್ಟು ಗಂಜಿನಾರು ಕುಡಿಯುವಂತೆ.
ಶಂಕ್ರಿ, ದುಡ್ಡು ಜೋಡಿಸಿದ್ದೀನಿ, ಹೋಗಿ ಅತ್ತೆ ಕೊಟ್ಟು ಬರೋಣ. ಹಾ, ನೀತ್ಕೆರೆ ಅತ್ತೆ ಮನೆಗೆ ಹೋಗಕ್ಕಾದ್ರೂ ಶಕ್ತಿ ಬೇಡವಾ ದೇಹದಲ್ಲಿ? ಹಾ, ಶಂಕ್ರಿ, ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಇನ್ಮೇಲೆ ಜನ್ಮೇಪಿ ಅಂತ ದಗಲ್ಬಾಜಿ ಕೆಲಸ ಮಾಡಲ್ಲ. ಹೊಸ ಮಂಚ ಆಗಕ್ಕೆ ಒಂದೇ ಒಂದು ಅವಕಾಶ ಕೊಡು ಶಂಕ್ರಿ. ರೀ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು? ಪುಲ್ಲಲೋಚನ ಕಾಗಿನೆಲೆ ಆದಿಕೇಶವನು ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಓ, ಬನ್ನಿ. ಚಂದ್ರು ನಾಳೆಯಿಂದ ಆರಾಮವಾಗಿ ಶಾಲೆಗೆ ಬರ್ತಾನೆ. ಅಮ್ಮ, ಒಳಗ್ ನಡಿ. ನನ್ನ ತಪ್ಪು ಹೊಟ್ಟೆಗೆ ಹಾಕೊಳ್ಳಿ, ಕ್ಷಮಿಸ್ಬಿಡಿ ನನ್ನ. ನೀವು ಅಂದ್ರೆ ನಮ್ಗೆ ಒಳ್ಳೇದಾಗಲ್ಲ. ಅತ್ತೆ, ಕ್ಷಮಿಸಿದೀನಿ ಅನ್ನಿ ಅತ್ತೆ.
ಅಳ್ಬೇಡ ಶಂಕರಿ. ಹೆಣ್ಮಕ್ಳ ಹತ್ರ ಮನೆಗೆ ಒಳ್ಳೇದಲ್ಲ, ಅಳಬೇಡ. ವತ್ಸಲ, ಊಟಕ್ಕೇನಾದ್ರೂ ಸಿಹಿ ಮಾಡಮ್ಮ. ವತ್ಸಲ, ಈಗ ಸ್ನಾನ ಆಯ್ತಾ ನಿಂದು? ಯಾಕೋ ಮತ್ತೆ ಸ್ನಾನ ಮಾಡ್ಬೇಕನ್ನಿಸ್ತು. ನಿನಗೆ ನನ್ನ ಮೇಲಿನ ಅಸಮಾಧಾನ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ತಪ್ಪಾಯ್ತು ಅಂತ ಹೇಳಿದ್ನಲ್ವಾ? ಶಂಕ್ರಿ ಮುಖ ನೋಡ್ಕೊಂಡಾದರೂ ನನ್ನನ್ನು ಕ್ಷಮಿಸ್ಬಿಡಮ್ಮ. ಗಾಯ ಮಾಸ್ಬೋದು, ಆದ್ರೆ ಅದ್ರ ಕಲೆ ಮಾಸಲ್ಲ. ಹಾಗನ್ಬೇಡ ವತ್ಸಲ. ಮನಸ್ಗಿಂತ ದೊಡ್ಡದ ಮನಸ್ಸಿನಲ್ಲಿ ಕಲೆ ಉಳಿಸ್ಕೋಬೇಡಮ್ಮ, ಉಳಿಸ್ಕೋಬೇಡ. ನನ್ನನ್ನು ಕ್ಷಮಿಸ್ಬಿಡು. ಎಲ್ಲಾನು ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಹೊರಡುವಾಗ ಮನೇಲೆಲ್ಲ ನೋಡ್ದೆ, ನೀನೆಲ್ಲೂ ಕಾಣ್ಲೇ ಇಲ್ಲ. ಇಲ್ಲಿದೆಯಾ ಚಿನ್ನ ನೀನು? ನಿನ್ ಶಾಲೆ ಎಲ್ಲ ಮುಗಿದ್ಮೇಲೆ ಈ ಸಲ ರಜಕ್ಕೆ ಊರಿಗೆ ಅಮ್ಮನ ಅಜ್ಜಿನ ಕರ್ಕೊಂಡು ಬರ್ಬೇಕು. ತುಂಬಾ ದಿನ ಊರಲ್ಲಿರ್ಬೇಕು, ಆಯ್ತಾ? ಚಂಪಾ, ಬಣ್ಣದ ಮುಗಿಲಲ್ಲಿ ಮಲಗಿರುವ ಮಿಂಚು, ಕರಿಮುಗಿಲ ಕೊನೆಗೊಂದು ಜರತಾರಿ ಅಂಚು.
ಬಣ್ಣದ ಮುಗಿಲಲ್ಲಿ ಮಲಗಿರುವ ಮಿಂಚು ಕರಿಮುಗಿಲ ಕೊನೆಗೊಂದು ಜರತಾರಿ ಅಂಚು ಕರಿಮುಗಿಲ ಕೊನೆಗೊಂದು ಜರತಾರಿ ಅಂಚು ಒಂದು ಕನಸಿನ ಹಿಂದೆ ಹೂವಂತ ಮನಸ್ಸು ಒಂದು ಕನಸಿನ ಹಿಂದೆ ಹೂವಂತ ಮನಸ್ಸು ಒಂದು ಕನಸಿನ ಹಿಂದೆ ಹೂವಂತ ಮನಸ್ಸು ಕಣ್ಣೀರ ಕೊಳದಲ್ಲಿ ತಾವರೆಯ ಕನಸು ಕಣ್ಣೀರ ಕೊಳದಲ್ಲಿ ತಾವರೆಯ ಕನಸು ಒಂದು ಕನಸಿನ ಹಿಂದೆ ಹೂವಂತ ಮನಸ್ಸು ಬೆಳ್ಳಿ ಗೊಣಸಿನ ಕೆಳಗೆ ಕಾರ್ಮುಗಿಲ ಜೋಲಿ ಹಿಂದೋ ಮುಂದೋ ತಿಳಿದವರು ಹೇಳಿ ಬೆಳ್ಳಿ ಗೊಣಸಿನ ಕೆಳಗೆ ಕಾರ್ಮುಗಿಲ ಜೋಲಿ ಹಿಂದೋ ಮುಂದೋ ತಿಳಿದವರು ಹೇಳಿ ಒಂದು ಕನಸಿನ ಹಿಂದೆ ಹೂವಂತ ಮನಸ್ಸು ಒಂದು ಕನಸಿನ ಹಿಂದೆ ಹೂವಂತ ಮನಸ್ಸು ಒಂದು ಕನಸಿನ ಹಿಂದೆ ಹೂವಂತ ಮನಸ್ಸು ಕಣ್ಣೀರ ಕೊಳದಲ್ಲಿ ತಾವರೆಯ ಕನಸು ಕಣ್ಣೀರ ಕೊಳದಲ್ಲಿ ತಾವರೆಯ ಕನಸು